ಮತ್ತೊಮ್ಮೆ ತಮಗೆಲ್ರಿಗೂ ನಮಸ್ಕಾರ. ತಾವು ಈಗಾಗಲೇ ಸಂಶೋಧನೆಯ ಕುರಿತಂತೆ ಒಂದು ಉಪನ್ಯಾಸವನ್ನು ಕೇಳಿದ್ದೀರಿ. ಸಂಶೋಧನೆಯಲ್ಲಿ ಬರ್ತಕ್ಕಂತಹ ಅಂಶಗಳನ್ನು ಮತ್ತು ಅದರಲ್ಲಿ ಆಗಬಹುದಾದಂತಹ ತೊಂದರೆಗಳನ್ನು, ಹಲವಾರು ವ್ಯಾಖ್ಯೆಗಳನ್ನು ತಾವು ಅಭ್ಯಾಸ ಮಾಡಿದ್ದೀರಿ. ಮತ್ತು ಆ ಉಪನ್ಯಾಸದಲ್ಲಿಯೇ ಪ್ರಾಬ್ಲಮ್ ಸೆಲೆಕ್ಷನ್ ಬಗ್ಗೆಯೂ ಕೂಡ ನಾನು ಮಾತನಾಡಿದ್ದೇನೆ ಮತ್ತು ಹೈಪೋಥಿಸಿಸ್ ಬಗ್ಗೆ ಕೂಡ ನಾನು ಮಾತನಾಡಿದ್ದೇನೆ. ಈ ಉಪನ್ಯಾಸದಲ್ಲಿ ನಾನು ರಿಸರ್ಚ್ ಪ್ರಾಸೆಸ್, ಸಂಶೋಧನಾ ಪ್ರಕ್ರಿಯೆಯ ಕುರಿತಂತೆ ಒಟ್ಟಾರೆಯಾಗಿ ತಮ್ಮ ಮುಂದೆ ಹಲವು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಈ ಚಿತ್ರವನ್ನು ತಾವು ಗಮನಿಸಿದರೆ ಸಂಶೋಧನೆಯ ಒಂದು ಓವರಾಲ್ ಪಿಕ್ಚರನ್ನು ನಾವು ಈ ಚಿತ್ರದಲ್ಲಿ ಕೊಟ್ಟಿದ್ದೇವೆ. ತಾವಿಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತಂದರೆ, ಆ ಗ್ರೀನಿಂದ ಪಾಯಿಂಟ್ಔಟ್ ಆದಂತಹ ಪ್ರಾಬ್ಲಮ್ ಫಾರ್ಮುಲೇಷನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಪ್ರಾಬ್ಲಮ್ ಫಾರ್ಮುಲೇಷನಿಂದ ಹಿಡಿದುಕೊಂಡು ರಿಸರ್ಚ್ ಡಿಸೈನ್, ಡೇಟಾ ಕಲೆಕ್ಷನ್ ಮೆಥಡ್ಸ್ ಆ್ಯಂಡ್ ಫಾರ್ಮ್ಸ್, ಪ್ರೀ ಟೆಸ್ಟ್, ಸ್ಯಾಂಪಲ್ ಡಿಸೈನ್, ಡೇಟಾ ಕಲೆಕ್ಷನ್, ಅನಾಲಿಸಿಸ್, ಇಂಪ್ಲಿಕೇಶನ್ಸ್, ರೆಕಮೆಂಡೇಷನ್ಸ್, ರಿಸರ್ಚ್ ರಿಪೋರ್ಟ್, ಪ್ರೆಸೆಂಟೇಷನ್ಸ್, ಒಟ್ಟಾರೆಯಾಗಿ ಈ ಹಂತದಲ್ಲಿ ನಮ್ಮ ಸಂಶೋಧನೆ ಮುಂದುವರಿತದೆ. ಮತ್ತು ರಿಸರ್ಚ್ ರಿಪೋರ್ಟ್ ಆ್ಯಂಡ್ ಪ್ರೆಸೆಂಟೇಷನ್ನಲ್ಲಿಯೇ ಫ್ಯೂಚರ್ ರಿಸರ್ಚ್ಗೆ ಏನು ಬೇಕು ಅನ್ನೋದನ್ನು ಹೇಳಿರ್ತದೆ. ಅದು ಮತ್ತೆ ನಮ್ಮ ಮುಂದಿನ ಸಂಶೋಧನೆಗೆ ಅದರಲ್ಲಿಯ ಕಥಾವಸ್ತುವಾಗ್ತದೆ ಮತ್ತು ಆ ಪ್ರಾಸೆಸ್ಸು ಹೀಗೆ ತಿರುಗ್ಕೊಂಡು ಹೋಗ್ತದೆ. ಅದನ್ನೇ ನಾನು ನಿನ್ನೆ ಉಪನ್ಯಾಸದಲ್ಲಿ ಹೇಳಿದ್ದು ಸ್ಪೈರಲ್ ಮೆಥಡ್ ಆಫ್ ಸೈಂಟಿಫಿಕ್ ರಿಸರ್ಚನ್ನು. ಪ್ರಾಬ್ಲಮ್ ಫಾರ್ಮುಲೇಷನ್ ಅಂದರೆ ಏನು? ನಾನು ಆಗಲೇ ಹೇಳಿದೆ, ಸ್ಟೇಟ್ಮೆಂಟ್ ಆಫ್ ದ ಪ್ರಾಬ್ಲಮ್, ಸಂಶೋಧನಾ ವಿಷಯ ಏನು ಅನ್ನೋದನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು. ಈಗ ಆಲ್ರೆಡಿ ಇದರ ಕುರಿತಂತೆ ನಾನು ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಎಂತಹ ಒಂದು ವಿಷಯ ಇರಬೇಕು ನಮಗೆ, ಆ ವಿಷಯ ಯಾವುದು ಅಂತ ನಮಗೆ ಗೊತ್ತಾಗದೆ, ಸಮಸ್ಯೆ ಏನು ಅಂತ ಅರಿವಾಗದೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ತುಂಬ ಕಷ್ಟಕರವಾಗ್ತದೆ. ಹೀಗಾಗಿ ಸಮಸ್ಯೆಯನ್ನೇ ವ್ಯಾಖ್ಯಾನೀಕರಿಸುವುದು ಸ್ಟೇಟ್ಮೆಂಟ್ ಆಫ್ ದ ಪ್ರಾಬ್ಲಮ್ ಅಂತ ಕರಿತೇವೆ ನಾವು. ಸಮಸ್ಯೆಗೆ ಒಂದು ವ್ಯಾಖ್ಯೆ ನೀಡ್ತಕ್ಕಂಥದ್ದು, ಸ್ಟೇಟ್ಮೆಂಟನ್ನು ಕೊಡ್ತಕ್ಕಂಥದ್ದು ತುಂಬ ಎಸೆನ್ಷಿಯಲ್. ಹೇಗಿರಬೇಕು ಅದು ಸ್ಟೇಟ್ಮೆಂಟು? ಸ್ಟೇಟ್ಮೆಂಟ್ಗೆ ಪರಿಹಾರ ಕಂಡು ಹಿಡಿಯಬಹುದಾದಂಥ ವ್ಯಾಖ್ಯೆ ಇರಬೇಕು. ನೀವು ಯಾವ ಸಮಸ್ಯೆ ಅಂತ ಉದ್ಭವಿಸ್ತೀರೋ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಬಹುದು ಅನ್ನೋದಾದಂಥ ಒಂದು ಸ್ಟೇಟ್ಮೆಂಟನ್ನು ನೀವು ಮಾಡ್ತೀರಿ. ಸೊ ಎಂಥದನ್ನು ಸೆಲೆಕ್ಟ್ ಮಾಡಬೇಕು? ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈ 65 ದಿನಗಳಲ್ಲಿ ನಾವು ಎಲ್ಲವನ್ನು ನೋಡಿದ್ದೇವೆ. ಅತ್ಯಂತ ಸ್ವಚ್ಛಂದ ಜೀವಿಗಳಾಗಿದ್ದ ನಾವು ಕೇವಲ 4 ಗೋಡೆಗಳಲ್ಲಿ ಬಂಧಿಸಲ್ಪಟ್ಟಿದ್ದೇವೆ. ಅದು ಯಾವುದೋ ಒಂದು ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಮಾತ್ರ ನಾವು ಅದನ್ನು ಬಿಡೋದಿಲ್ಲ. ಅದು ಎಲ್ಲ ರಂಗಗಳನ್ನು ಆಕ್ರಮಿಸಿಕೊಂಡಿದೆ. ಸಾವಿರಾರು ಸಮಸ್ಯೆಗಳನ್ನು ನಾವು ಅದರಿಂದ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಬರ್ತಕ್ಕಂತಹ ಒಂದು ಶಕ್ತಿಯನ್ನು ಆ ವಿಷಯ ವಸ್ತು ಹೊಂದಿದೆ. ಎಜುಕೇಷನ್ನವ್ರಿಗೆ ಅದು ಎಫೆಕ್ಟ್ ಆಗಿದೆ. ಎಫೆಕ್ಟ್ ಆಫ್ COVID-19 ಆನ್ ಸೆಕೆಂಡರಿ ಎಜುಕೇಷನ್, ಎಫೆಕ್ಟ್ ಆಫ್ COVID-19 ಆನ್ ಕಂಡಕ್ಟಿಂಗ್ ಆಫ್ ಎಕ್ಸಾಮಿನೇಷನ್ಸ್, ಎಫೆಕ್ಟ್ ಆಫ್ 19 ಆನ್ ಮಾರ್ಕೆಟಿಂಗ್, ಎಫೆಕ್ಟ್ ಆಫ್ COVID-19 ಆನ್ ಸಮ್ ಅದರ್ ವೆಜಿಟೇಬಲ್ ಸೆಲ್ಲಿಂಗ್ ಅಥವಾ ಆನ್ ರಿಲಿಜಿಯಸ್ ಪ್ರಾಕ್ಟೀಸಸ್, ಸೋಷಿಯಲ್ ಕನೆಕ್ಟಿವಿಟಿ, ಏನೆಲ್ಲ ವಿಷಯ ವಸ್ತುಗಳು ಸಿಗ್ತವೆ ಅವುಗಳನ್ನು ವ್ಯಾಖ್ಯಾನೀಕರಿಸೋದು ತುಂಬ ಇಂಪಾರ್ಟೆಂಟ್. ಒಮ್ಮೆ ನೀವು ಅದನ್ನು ವ್ಯಾಖ್ಯಾನೀಕರಿಸಿದರೆ ಮುಂದಿನ ಹಂತ ಲಿಟ್ರೇಚರ್ ರಿವ್ಯೂ. ಅದನ್ನು ಕೂಡ ನಾನು ನಿನ್ನೆ ಉಪನ್ಯಾಸದಲ್ಲಿ ನಾನು ಅದನ್ನು ಪ್ರಸ್ತುತಪಡಿಸಿದ್ದೇನೆ. ಅದಕ್ಕೆ ಸಂಬಂಧಿಸಿದಂಥ ಸಾಹಿತ್ಯ. COVID-19 ಸರ್ ಮೊನ್ನೆಯೆಲ್ಲ ಬಂದಿದೆ, ಅದಕ್ಕೆ ಸಂಬಂಧಿತ ಸಾಹಿತ್ಯ ಎಲ್ಲಿ ಸಿಗುತ್ತೆ? COVID-19ಗೆ ಈಗ ಆಲ್ರೆಡಿ ಸಾಕಷ್ಟು ಸಾಹಿತ್ಯ ನಮ್ಮ ಮುಂದೆ ಇದೆ. ಕೇವಲ COVID-19 ಮಾತ್ರ ಅಲ್ಲ, ಹಿಂದೆ ಇಂತಹ ಹಲವಾರು ಉದಾಹರಣೆಗಳು ಇದ್ದಾವೆ. 1818, 1918ರಲ್ಲಿ ಇಂತಹ ಸಾಂಕ್ರಾಮಿಕ ರೋಗಗಳು ಬಂದಾಗ ಕೂಡ ಜಗತ್ತು ಹೇಗೆ ಅದಕ್ಕೆ ಸ್ಪಂದಿಸಿದೆ ಅಂತಕ್ಕಂಥದಕ್ಕೆ ಉದಾಹರಣೆ ಸಿಗುತ್ತೆ. ಸಾರ್ಸ್ ಬೇರೆ ಯಾವುದೋ ಇರ್ಬೋದು, ಅದಕ್ಕೆ ಹೇಗೆ ನಾವು ಸ್ಪಂದಿಸಿದ್ದೇವೆ ಅನ್ನೋದಕ್ಕೆ ಉದಾಹರಣೆ ಸಿಗುತ್ತೆ. ನಮಗೆ ಅವು ಲಿಟ್ರೇಚರ್ ರಿವ್ಯೂ ಆಗುತ್ತೆ. ಮತ್ತು ಈ ಸಂದರ್ಭದಲ್ಲಿ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ, ಅದರ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗ್ತದೆ. ಅವುಗಳನ್ನು ನಾವು ಹೆಕ್ಕಿ ತೆಗೆದಾಗ ನಮ್ಮ ಲಿಟ್ರೇಚರ್ ರಿವ್ಯೂ ಕಂಟಿನ್ಯೂ ಆಗುತ್ತೆ. ಈಗ ನಾವು ಲಿಟ್ರೇಚರ್ ರಿವ್ಯೂವನ್ನು ನೋಡಿದಾಗ ನಮಗೆ ಒಂದು ಮನದಟ್ಟಾಗ್ತದೆ, ನಮಗೊಂದು ಹಂದರ ಬೇಕು, ವಿನ್ಯಾಸ ಬೇಕಾಗ್ತದೆ. ನಾವು ಸಂಶೋಧನಾ ವಿನ್ಯಾಸ ಅಂತ ಕರಿತೇವೆ. ಯಾವುದೋ ಒಂದು ಮನೆಯನ್ನು ಕಟ್ಟಬೇಕಾದ್ರೆ
ಅಥವಾ ಯಾವುದೇ ಒಂದು ನಾವು ಡ್ರೆಸ್ಗೆ ಹೊಲಿಸಬೇಕಾದ್ರೆ ಇನ್ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದಾಗ ಅದಕ್ಕೆ ನಾವು ವಿನ್ಯಾಸ, ಕೇಶ ವಿನ್ಯಾಸ ಅಂತ ಕರಿತೀವಿ, ವಸ್ತ್ರ ವಿನ್ಯಾಸ ಅಂತ ಕರಿತೀವಿ. ಒಂದು ಮನೆಯನ್ನು ಕಟ್ಟಲಿಕ್ಕೆ ಒಂದು ಡಿಸೈನ್ ಮಾಡ್ಕೊಳ್ತೀವಿ. ಆ ರೀತಿಯಾಗಿ ನಮ್ಮ ಸಂಶೋಧನೆಗೂ ಕೂಡ ತನ್ನದೇ ಆದಂಥ ಒಂದು ವಿನ್ಯಾಸ ಬೇಕಾಗ್ತದೆ. ಅದು ನಮಗೆ ಒಂದು ಫೌಂಡೇಶನನ್ನು ಕೊಡ್ತದೆ, ರಿಸರ್ಚ್ ಡಿಸೈನ್. ಆ ಡಿಸೈನ್ ನಮಗೆ ತುಂಬ ಬಹುಮುಖ್ಯವಾದಂಥದ್ದು. ಆ ಡಿಸೈನಿನ ನಂತರ ಬರ್ತಕ್ಕಂಥದ್ದು ಡೇಟಾ ಕಲೆಕ್ಷನ್ ಮೆಥಡ್ಸ್ ಆ್ಯಂಡ್ ಫಾರ್ಮ್ಸ್. ಈ ಡೇಟಾ ಕಲೆಕ್ಷನ್ ಮೆಥಡ್ಸ್ ಆ್ಯಂಡ್ ಫಾರ್ಮ್ಸನ್ನು ನಾನು ಮುಂದಿನ ಒಂದು ಅವಧಿಯಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ನಾನು ತಮ್ಮೆದುರಿಗೆ ವಿಷಯಗಳನ್ನು ಮುಂದಿಡ್ತೇನೆ. ಪ್ರೀ ಟೆಸ್ಟ್, ಸ್ಯಾಂಪಲ್ ಡಿಸೈನ್. ನಾವು ಸೆನ್ಸಸ್ಸನ್ನು ತಗೊಳ್ತಾ ಇಲ್ಲ, ಸೆನ್ಸಸ್ಸನ್ನು ಬಿಟ್ಟು ಸ್ಯಾಂಪಲ್ಗೆ ಹೋಗ್ತಾ ಇರೋದರಿಂದ ಯಾವ ರೀತಿಯಾದಂಥ ಸ್ಯಾಂಪಲನ್ನು ನಾನು ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ನಾನು ದತ್ತಾಂಶವನ್ನು ಸಂಗ್ರಹಣೆ ಮಾಡಬೇಕು, ಮತ್ತು ಅದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು, ನಂತರ ರಿಪೋರ್ಟಿಂಗ್ ಯಾವ ರೀತಿ ಅದರ ಬರವಣಿಗೆ ಇರಬೇಕು ಮತ್ತು ಅದನ್ನು ನಾನು ಪ್ರೆಸೆಂಟ್ ಮಾಡಬಲ್ಲೆ ಅಂತಕ್ಕಂಥದ್ದು ನನಗೆ ಇಲ್ಲಿ ಬಹುಮುಖ್ಯವಾಗ್ತದೆ. ಇದು ಓವರಾಲ್ ಫ್ರೇಮ್ವರ್ಕ್. ನಾನೀಗ ಡೈರೆಕ್ಟಾಗಿ ನಿಮಗೆ ಈ ಸಂಶೋಧನಾ ವಿನ್ಯಾಸದ ಕುರಿತಂತೆ ಹಲವಾರು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ತೇನೆ. ಸಂಶೋಧನಾ ವಿನ್ಯಾಸ, ಇಟ್ ಈಸ್ ಎ ಓವರಾಲ್ ಪ್ಲ್ಯಾನ್ ಆರ್ ಪ್ರೋಗ್ರಾಮ್ ಆಫ್ ರಿಸರ್ಚ್. ಸಂಶೋಧನೆಯ ಕುರಿತಂತೆ ಇರತಕ್ಕಂಥ ಒಟ್ಟಾರೆ ಚಿತ್ರಣ. ನಾನು ಇದನ್ನು ಹೇಗೆ ಅಭ್ಯಸಿಸಬೇಕು ಅಂತಕ್ಕಂಥದ್ದು. ಇನ್ ಅ ವೇ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಜನರಲ್ ಬ್ಲೂ ಪ್ರಿಂಟ್ ಫಾರ್ ದ ಕಲೆಕ್ಷನ್, ಮೆಜರ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಆಫ್ ಡೇಟಾ. ದತ್ತಾಂಶವನ್ನು ಸಂಗ್ರಹಣೆ ಮಾಡಲಿಕ್ಕೆ ನಾನು ಹೇಗೆ ಸಂಗ್ರಹಿಸಬೇಕು, ಹೇಗೆ ಮೆಜರ್ ಮಾಡಬೇಕು ಮತ್ತು ಅದನ್ನು ಹೇಗೆ ವಿಶ್ಲೇಷಿಸಬೇಕು ಅಂತ ಕೊಡ್ತಕ್ಕಂಥ ಒಟ್ಟಾರೆ ಚಿತ್ರಣದ ಒಂದು ಬ್ಲೂ ಪ್ರಿಂಟ್, ಅದಕ್ಕೆ ನಾವು ರಿಸರ್ಚ್ ಡಿಸೈನ್ ಅಂತ ಕರಿತೇವೆ. ಇಟ್ ಈಸ್ ಅನ್ ಔಟ್ಲೈನ್ ಆಫ್ ವಾಟ್ ಆ್ಯನ್ ಇನ್ವೆಸ್ಟಿಗೇಟರ್ ವಿಲ್ ಡೂ ಫ್ರಮ್ ಡೇ 1 ಟಿಲ್ ಹಿ ಆರ್ ಶಿ ಸಬ್ಮಿಟ್ಸ್ ದ ರಿಪೋರ್ಟ್. ಮೊದಲ ದಿನದಿಂದ ಹಿಡಿದುಕೊಂಡು ಕೊನೆಯ ದಿನದವರೆಗೆ ತನ್ನ ಥೀಸಸ್ಸನ್ನು ಸಬ್ಮಿಟ್ ಮಾಡುವವರೆಗೆ ಒಬ್ಬ ಸಂಶೋಧಕ ಅಥವಾ ಸಂಶೋಧಕಿ ಏನೇನು ಕೆಲಸವನ್ನು ಮಾಡಬೇಕು ಅಂತ ಕೊಡ್ತಕ್ಕಂಥ ಒಂದು ಚಿತ್ರಣಕ್ಕೆ ನಾನು ರಿಸರ್ಚ್ ಡಿಸೈನ್ ಅಂತ ಕರಿತೀನಿ. ಇಟ್ ಆ್ಯಕ್ಟ್ಸ್ ಆಸ್ ಎ ಸ್ಟ್ಯಾಂಡರ್ಡ್ ಗೈಡ್ ಪೋಸ್ಟ್. ಗೈಡ್ ಪೋಸ್ಟ್. ನಾನು ಯಾವ ಹಂತದಲ್ಲಿದ್ದೇನೆ, ಇನ್ನು ಯಾವ ಮುಂದಿನ ಹಂತಕ್ಕೆ ಹೋಗಬೇಕು ಅನ್ನೋದನ್ನು ನನಗೆ ಹೇಳ್ತದೆ. ಇಟ್ ಹೆಲ್ಪ್ಸ್ ಮೀ ಇನ್ ಕ್ಯಾರಿಯಿಂಗ್ ಔಟ್ ರಿಸರ್ಚ್ ವ್ಯಾಲಿಡ್ಲಿ, ಆಬ್ಜೆಕ್ಟಿವ್ಲಿ, ಅಕ್ಯುರೇಟ್ಲಿ ಆ್ಯಂಡ್ ಎಕನಾಮಿಕಲಿ. ಈ ಚಿತ್ರಣವನ್ನು ಇಟ್ಕೊಂಡೇ ನಾನು ಮಾಡೋದಾದರೆ ನನಗೆ ಒಂದು ವ್ಯಾಲಿಡಿಟಿ ಸಿಗುತ್ತೆ, ಒಂದು ಆಬ್ಜೆಕ್ಟಿವ್ ಆಗಿ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅಷ್ಟೇ ಅಕ್ಯುರೇಟಾಗಿ ನಾನು ನನ್ನ ಫಲಿತಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇವೆಲ್ಲವನ್ನು ಆರ್ಥಿಕ ಇತಿಮಿತಿಯೊಳಗೆ ನನಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ರಿಸರ್ಚ್ ಡಿಸೈನ್. ಇಟ್ ಫೋರ್ಕಾಸ್ಟ್ ದ ಪಾಸಿಬಿಲಿಟಿ ಆಫ್ ಅ ಫ್ರೂಟ್ಲೆಸ್ ಇನ್ಕ್ವೈರಿ ಆ್ಯಂಡ್ ಆ್ಯಕ್ಟ್ಸ್ ಆ್ಯಸ್ ಅನ್ ಇನ್ಶೂರೆನ್ಸ್ ಅಗೇನ್ಸ್ಟ್ ಫ್ಯೂಚರ್ ಫೇಲ್ಯೂರ್. ಮುಂದೆ ಬರಬಹುದಾದ ಫೇಲ್ಯೂರ್ ಆಗಬಹುದು, ಎಲ್ಲೋ ಒಂದು ಕಡೆ ನಾನು ಸಕ್ಸಸ್ ಆಗಲಿಕ್ಕಿಲ್ಲ ಅಂತ ಫೇಲ್ ಆದಾಗ ನನಗೆ ಒಂದು ತರಹದ ಇನ್ಶೂರೆನ್ಸ್ ಇದು. ನಾನು ಇವೆಲ್ಲವನ್ನೂ ಪಾಲಿಸ್ಕೊಂಡು ಬಂದಿದ್ದೇನೆ, ಯಾಕೋ ನನಗೆ ಆ ಫಲಿತಗಳು ಬರಲಿಲ್ಲ ಅನ್ನುವ ಒಂದು ಸಮಾಧಾನ ಇರ್ತದೆ. ಹೀಗಾಗಿ ಒಟ್ಟಾರೆ ನನಗೆ ಇದು ಬೇಸ್, ಫೌಂಡೇಶನ್. ನನ್ನ ಸಂಶೋಧನೆಯನ್ನು ಮಾಡಲಿಕ್ಕೆ ನನಗೆ ಇದು ಒಂದು ಫೌಂಡೇಶನ್ ಆಗಿ ಕೆಲಸ ಮಾಡ್ತದೆ. ಇಟ್ ಪ್ರೊವೈಡ್ಸ್ ಆನ್ಸರ್ಸ್ ಟು, ನೋಡ್ಕೊಳ್ಳಿ, ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ದ ಸ್ಟಡಿ. ಉದ್ದೇಶ ಏನು, ಈ ಅಧ್ಯಯನದ ಉದ್ದೇಶ ಏನು ಅನ್ನೋದನ್ನು ರಿಸರ್ಚ್ ಡಿಸೈನ್ ಹೇಳ್ತದೆ. ವಾಟ್ ಡೇಟಾ ಆರ್ ನೀಡೆಡ್, ಯಾವ ತರಹದ ದತ್ತಾಂಶ ಬೇಕು, ಆ್ಯಂಡ್ ಹೌ ವಿಲ್ ದೀಸ್ ಬಿ ಗ್ಯಾದರ್ಡ್, ಈ ದತ್ತಾಂಶವನ್ನು ಹೇಗೆ ಸಂಗ್ರಹಿಸಬೇಕು ಅನ್ನೋದನ್ನು ಕೂಡ ರಿಸರ್ಚ್ ಡಿಸೈನ್ ಕೊಡ್ತದೆ. ಯಾವ ರೀತಿಯ ನನಗೆ ಮಾಹಿತಿ ಬೇಕಾಗಿದೆ ಅನ್ನೋದನ್ನು ನಾನು ಮೊದಲೇ ಡಿಸೈಡ್ ಮಾಡಿಕೊಳ್ಬೇಕು. ನಂತರದ ಸ್ಟೇಜ್ಗಳಲ್ಲ, ಇಂಥ ದತ್ತಾಂಶ ನನಗೆ ಬೇಕು ಅಥವಾ ಇಂತಹ ಮಾಹಿತಿ ನನಗೆ ಬೇಕು, ಆ ಮಾಹಿತಿಯನ್ನು ನಾನು ಪಡೆದುಕೊಳ್ಬೇಕಾದಾಗ ಅದನ್ನು ಯಾವ ರೀತಿ ಪಡೆದುಕೊಳ್ಬೇಕು. ವಾಟ್ ವಿಲ್ ಬಿ ದ ಟೈಮ್, ಸ್ಪೇಸ್ ಆ್ಯಂಡ್ ಸ್ಯಾಂಪಲ್ ಆಫ್ ಸ್ಟಡಿ. ಇದು ತುಂಬ ಅತ್ಯಂತ ಉಪಯುಕ್ತಕರವಾದಂತಹ ಒಂದು ಮಾಹಿತಿ. ಎಷ್ಟು ಟೈಮ್ ಬೇಕಾಗುತ್ತೆ ನನಗೆ, ಟೈಮ್ ಎಷ್ಟು ಬೇಕಾಗುತ್ತೆ. ನನ್ನ PhD ನಾನು 3 ವರ್ಷದಲ್ಲಿ ಮುಗಿಸ್ಬೇಕು. ಯಾವುದೋ ಒಂದು ರಿಸರ್ಚ್ ಆರ್ಟಿಕಲನ್ನು ತಗೊಂಡಾಗ ಒಂದು 2-3 ತಿಂಗಳಲ್ಲಿ ನಾನು ಪೇಪರನ್ನು ಸಬ್ಮಿಟ್ ಮಾಡಬೇಕು. ಒಟ್ಟಾರೆ ನನ್ನ ಹತ್ರ ಇರ್ತಕ್ಕಂಥ ಟೈಮ್ ಎಷ್ಟು, ಸ್ಪೇಸ್ ಏನಿದೆ ನನಗೆ, ಹಾಗೆ ಸ್ಯಾಂಪಲ್ ಆಫ್ ದ ಸ್ಟಡಿ, ಎಷ್ಟು ಸ್ಯಾಂಪಲನ್ನು ನಾನು ಚೂಸ್ ಮಾಡಿಕೊಳ್ಬೇಕು, ಎಷ್ಟು ಆಳದ ಎಷ್ಟು ಅಗಲದ ಸ್ಯಾಂಪಲ್ ನನಗೆ ಬೇಕಾಗುತ್ತೆ. ಹೌ ವಿಲ್ ಡೇಟಾ ಬಿ ಅನಲೈಸ್ಡ್ ಆ್ಯಂಡ್ ಇಂಟರ್ಪ್ರಿಟೆಡ್, ಯಾವ ರೀತಿಯಾಗಿ ನಾನು ದತ್ತಾಂಶವನ್ನು ವಿಶ್ಲೇಷಿಸಿ ಅವುಗಳಿಗೆ ಒಂದು ರೂಪವನ್ನು ಕೊಡ್ತೇನೆ, ಇಂಟರ್ಪ್ರಿಟ್ ಮಾಡ್ತೇನೆ. ವಾಟ್ ವಿಲ್ ಬಿ ದ ಕಾಸ್ಟ್ ಆ್ಯಂಡ್ ಲೇಬರ್ ರಿಕ್ವೈರ್ಡ್,
ಇದಕ್ಕೆ ತಗಲುವ ಹಣ ಎಷ್ಟು, ಇದಕ್ಕೆ ತಗಲ್ತಕ್ಕಂಥ ಮಾನವ ಸಂಪನ್ಮೂಲಗಳು ಏನೇನು ಅನ್ನೋದನ್ನು ನಾನು ರಿಸರ್ಚ್ ಡಿಸೈನ್ ನನಗೆ ಕೊಡುತ್ತೆ. ವಾಟ್ ವಿಲ್ ಬಿ ದ ಲೆವೆಲ್ ಆಫ್ ಅಕ್ಯುರಸಿ ಡಿಸೈರ್ಡ್ ಬೈ ದ ರಿಸಲ್ಟ್ಸ್. ಯಾವುದೇ ಸಂಶೋಧನೆಯಲ್ಲಿ ಅಕ್ಯುರಸಿ ತುಂಬ ಮಹತ್ವವನ್ನು ವಹಿಸ್ತದೆ, ತುಂಬ ಮಹತ್ವವನ್ನು. ನಾವು ಮೊನ್ನೆ ಕಳೆದ ನಮ್ಮ ಚಂದ್ರಯಾನದ ಒಂದು ಲಾಂಚಿಂಗ್ ಟೈಮಲ್ಲಿ ನೋಡಿದ್ವಿ, ನಾವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ವಿ. ಎಲ್ಲವೂ ಸಕ್ಸಸ್ ಆಯಿತು. ಅಕ್ಯುರಸಿ ಇನ್ನೇನು ಹತ್ತಿರ ಇದ್ದೀವಿ ಅಂತಂದಾಗ ಯಾವುದೋ ಒಂದು ಹಂತದಲ್ಲಿ ನಮ್ಮ ಮುಖದ ಮೇಲೆ ಬರಬೇಕಿದ್ದ ಆ ಕೊನೆಯ ನಗು ಬರಲಿಲ್ಲ. ಅಲ್ಲಿ ಯಾಕೋ ಒಂದು ಹಂತದ ಅಕ್ಯುರಸಿನಲ್ಲಿ ನಾವೇನೋ ಎಲ್ಲೋ ಫೇಲ್ ಆದ್ವಿ ಅನ್ನುವ ಒಂದು ಭಾವನೆ ಬಂತು. ಆದರೆ ಸಕ್ಸಸ್ಫುಲ್ ಇನ್ ರೀಚಿಂಗ್ ಟು ದ್ಯಾಟ್. ಅಲ್ಲೂ ಕೂಡ ನಾವು ಯಶಸ್ವಿಯಾಗಿದ್ದೇವೆ. ಆದರೆ ಪರ್ಫೆಕ್ಟ್ ಅಕ್ಯುರಸಿಗೆ ಎಲ್ಲೋ ಒಂದು ಕಡೆ ಕೊರತೆ ಆಯಿತು. ಅದು ರಿಸರ್ಚ್ ಡಿಸೈನನ್ನು ಫಾಲೋ ಮಾಡಿದ್ದೀವಾ ಇಲ್ವಾ ಅಂದಾಗ ನಮ್ಮ ಮನಸ್ಸಿಗೆ ಒಂದಿಷ್ಟು ತೃಪ್ತಿಯನ್ನು ನೀಡಬಲ್ಲದು ಅಂತಕ್ಕಂಥ ಅಂಶವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇಲ್ಲಿ ಬಹಳಷ್ಟು ಪ್ರಕಾರಗಳಿದ್ದಾವೆ, ವಿನ್ಯಾಸಗಳಲ್ಲಿ ಬಹಳಷ್ಟು ಪ್ರಕಾರಗಳಿದ್ದಾವೆ. ತಾವು ನೋಡಿದರೆ ಒಂದು ಮನೆಯನ್ನು ಕಟ್ಟಬೇಕಾದಾಗ ಯಾವ ರೀತಿ ವಿನ್ಯಾಸಗಳಿದ್ದಾವೆ, ಎಲ್ಲೋ ತಾವು ಈಗ ನೋಡ್ತಾ ಹೊರಟಾಗ ಎಷ್ಟು ರೀತಿಯ ವಿನ್ಯಾಸಗಳು, ಮನೆಯ ವಿನ್ಯಾಸಗಳು ತಮ್ಮ ಮುಂದೆ ಸಿಗ್ತವೆ. ಅದೇ ರೀತಿ ಕೇಶವಿನ್ಯಾಸದ ಬಗ್ಗೆ ನಾನು ಪುರುಷರ ಕೇಶವಿನ್ಯಾಸ ಇರ್ಬೋದು, ಸ್ತ್ರೀಯರ ಕೇಶವಿನ್ಯಾಸ ಇರ್ಬೋದು, ಎಷ್ಟು ಪ್ರಕಾರಗಳಿದ್ದಾವೆ. ನಮ್ಮ ಈ ಸಂಶೋಧನಾ ವಿನ್ಯಾಸಗಳಲ್ಲೂ ಕೂಡ ಅಷ್ಟೇ ಪ್ರಕಾರದ ಅದ್ಭುತವಾದಂತಹ ವಿನ್ಯಾಸಗಳಿದ್ದಾವೆ. ಅವು ಎಲ್ಲವನ್ನೂ ಎಲ್ಲ ಸಂದರ್ಭಗಳಲ್ಲೂ ಅಪ್ಲೈ ಮಾಡಲಿಕ್ಕಾಗೋದಿಲ್ಲ. ಮತ್ತು ನಾನು ಅಬ್ಸರ್ವ್ ಮಾಡಿದಂತೆ ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್ಗಳ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಬಂದಿದೆ. ಹೀಗಾಗಿ ನೀವು ಇದನ್ನು ಕೇರ್ಫುಲ್ಲಾಗಿ ಗಮನಿಸಬೇಕಾದಂಥದ್ದು. ಒಟ್ಟು ಕೋರಿಲೇಷನಲ್ ರಿಸರ್ಚ್ ಡಿಸೈನ್ ಅಂತ ಒಂದಿದೆ, ಫೀಲ್ಡ್ ರಿಸರ್ಚ್ ಡಿಸೈನ್, ಎಕ್ಸ್ಪೆರಿಮೆಂಟಲ್, ಕ್ವಾಲಿಟೇಟಿವ್, ಮೆಟಾ ಅನಾಲಿಸಿಸ್. 5 ಪ್ರಕಾರದ ರಿಸರ್ಚ್ ಡಿಸೈನ್ಸ್ಗಳಿದ್ದಾವೆ. ಅವು ನಾನು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೇನೆ ಮತ್ತು ನನ್ನ ಹೈಪೋಥಿಸಿಸ್ ಏನಿದೆ, ನನ್ನ ಹತ್ರ ಇರತಕ್ಕಂಥ ಮಾಹಿತಿ ಎಂಥದ್ದು ಅನ್ನುವುದರ ಮೇಲೆ ಆ ರಿಸರ್ಚ್ ಡಿಸೈನ್ ಅವಲಂಬಿಸಿರುತ್ತದೆ. ಕೋರಿಲೇಷನಲ್, ಇಟ್ ಎಕ್ಸ್ಪ್ಲೋರ್ಸ್ ಆರ್ ಟೆಸ್ಟ್ ರಿಲೇಷನ್ಸ್ ಬಿಟ್ವೀನ್ 2 ವೇರಿಯಬಲ್ಸ್. ಎಕ್ಸ್ ಮತ್ತು ವಾಯ್ ನಡುವೆ ಇರ್ತಕ್ಕಂಥ ಸಂಬಂಧ ಏನು ಅನ್ನೋದನ್ನು ನಿಮಗೆ ಎಸ್ಟಾಬ್ಲಿಷ್ ಮಾಡಬೇಕಾಗಿರ್ತದೆ. ಅದಕ್ಕೆ ಕೋರಿಲೇಷನಲ್ ತಗೊಳ್ತೀವಿ. ಫೀಲ್ಡ್ ಸರ್ವೆ, ಮೊದಲಿಗೆ ಕೋವಿಡ್ ಬಂದಾಗ ವೃದ್ಧರಿಗೆ ತುಂಬ ಜಾಸ್ತಿಯಾಗಿ ಬರ್ತದೆ, ಚಿಕ್ಕ ಮಕ್ಕಳಿಗೆ ಬರೋದಿಲ್ಲ ಅನ್ನುವ ಕಲ್ಪನೆ ಇತ್ತು. ಆದರೆ ಕೊನೆಗೆ ಆ ಒಂದು ಅಂಶ ಏನಿತ್ತು ಅದು ನಾಶ ಆಗ್ತಾ ಹೋಯಿತು. ಚಿಕ್ಕ ಮಕ್ಕಳಿಗೂ ಕೊರೋನಾ ಬರಲಿಕ್ಕೆ ಶುರುವಾಯಿತು. ಹೀಗಾಗಿ ನಾನು ಆ ವೇರಿಯೇಬಲನ್ನು ಚೇಂಜ್ ಮಾಡ್ಕೊಳ್ಬೇಕಾಯಿತು. ಫೀಲ್ಡ್ ಸರ್ವೆ ಸ್ಟಡೀಸ್ ಪಾರ್ಟಿಸಿಪೆಂಟ್ಸ್ ಇನ್ ದೇರ್ ನ್ಯಾಚುರಲ್ ಸೆಟ್ಟಿಂಗ್. ಆ ನ್ಯಾಚುರಲ್ ಸೆಟ್ಟಿಂಗಲ್ಲೇ ನಾವು ಆ ಫೀಲ್ಡಲ್ಲಿ ನಾವು ಸರ್ವೆ ಮಾಡ್ತೀವಿ. ಇದು ಸತ್ಯಕ್ಕೆ ತುಂಬ ಹತ್ತಿರದಲ್ಲಿ ಇರತಕ್ಕಂಥದ್ದು. ಮತ್ತು ನಾವು ಕೇರ್ಲೆಸ್ ಆದರೆ ಸುಳ್ಳನ್ನೇ ನಾವು ಹೇಳಬೇಕಾಗ್ತದೆ. ಎಕ್ಸ್ಪೆರಿಮೆಂಟಲ್, ಇಲ್ಲಿ ಪ್ರಯೋಗಗಳನ್ನು ಮಾಡ್ತೇವೆ. ಪ್ರಯೋಗ ಮಾಡತಕ್ಕಂಥ ವಿನ್ಯಾಸವೇ ಬೇರೆ. ಡೈರೆಕ್ಟ್ಲಿ ಎಸ್ಟಾಬ್ಲಿಷಸ್ ಕಾಸ್ ಎಫೆಕ್ಟ್ ನೇಚರ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ 2 ವೇರಿಯೇಬಲ್ಸ್. ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತೇವೆ. ಕ್ವಾಲಿಟೇಟಿವ್ ಅನಾಲಿಸಿಸ್, ಇದು ನಾನ್ ಕ್ವಾಂಟಿಟೇಟಿವ್, ಸಂಖ್ಯಾತ್ಮಕವಲ್ಲದ ಅಂದ ಇದೊಂದು ಇನ್ಫಾರ್ಮಲ್ ಡೇಟಾ ಕಲೆಕ್ಷನ್ನು ಆಗಬೇಕಾಗಿಲ್ಲ. ಗುಣಾತ್ಮಕವಾಗಿ ಏನೇನು ವಿಷಯವನ್ನು ನಾನು ಹೆಕ್ಕಲಿಕ್ಕೆ ಸಾಧ್ಯನೋ ಅದನ್ನು ಹೆಕ್ಕಿ ನನ್ನ ಎಕ್ಸ್ಪರ್ಟೈಸ್ಗೆ, ನನ್ನ ಎಕ್ಸ್ಪೀರಿಯನ್ಸ್ಗೆ ಅನುಗುಣವಾಗಿ ಅದನ್ನು ನಾನು ವಿಶ್ಲೇಷಣಾತ್ಮಕ ಮನೋಭಾವದಿಂದ ನಾನು ಬರೆದರೆ ಅದು ನನಗೆ ನನ್ನ ಉತ್ತರವನ್ನು ಕೊಡ್ತದೆ. ಕ್ವಾಲಿಟೇಟಿವ್ ಮೆಥಡ್. ಕೊನೆಯದು ಮೆಟಾ ಅನಾಲಿಸಿಸ್. ಸ್ಟ್ಯಾಟಿಸ್ಟಿಕಲಿ ಕಂಬೈನ್ಸ್ ರಿಸಲ್ಟ್ಸ್ ಆಫ್ ಎಕ್ಸಿಸ್ಟಿಂಗ್ ರಿಸರ್ಚ್ ಟು ಎಸ್ಟಿಮೇಟ್ ಓವರಾಲ್ ಸೈಜ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್. ಅಂದರೆ ಕೊನೆಯ ಹಂತದ ಒಂದು ಅನಾಲಿಸಿಸ್ ಇದು. ಎಕ್ಸಿಸ್ಟಿಂಗ್ ರಿಸರ್ಚ್ ಯಾವ ಫಲಿತಗಳನ್ನು ಕೊಡ್ತದೋ ಅದನ್ನು ಇಟ್ಕೊಂಡು ಮುಂದಿನ ಹಂತದ ಆ ವೇರಿಯೇಬಲ್ಸ್ಗಳ ನಡುವೆ ಇರಬಹುದಾದ ಸಂಬಂಧವನ್ನು ಅಂದಾಜಿಸ್ತಕ್ಕಂಥ ಒಂದು ಡಿಸೈನು ಇದು ಮೆಟಾ ಅನಾಲಿಸಿಸ್. ಇವುಗಳನ್ನು ಗಮನದಲ್ಲಿಟ್ಕೊಂಡು ನಾವು ಮುಂದೆ ಹೋಗೋಣ. ಯಾವುದೇ ಒಂದು ಡಿಸೈನಿನ ಈ 5 ಡಿಸೈನ್ಗಳಲ್ಲಿ ನೀವು ಯಾವುದನ್ನೇ ತಗೊಳ್ಳಿ, ಈ 4 ಪಾರ್ಟ್ಸ್ಗಳು ಬೇಕೇ ಬೇಕು. ಒಂದು ರಿಸರ್ಚ್ ಡಿಸೈನ್ಗೆ ಈ 4 ಪಾರ್ಟ್ಸ್ಗಳು ಬೇಕು. ಒಂದು ಸ್ಯಾಂಪ್ಲಿಂಗ್ ಡಿಸೈನ್,
ರಿಸರ್ಚ್ ಡಿಸೈನನ್ನು ನೀವು ಹೇಳ್ತಾ ಹೊರಟಾಗ ಮೊಟ್ಟ ಮೊದಲಿಗೆ ನೀವು ಮಾಡಬೇಕಾಗಿದ್ದು ಒಂದು ಸ್ಯಾಂಪಲ್, ಯಾವ ರೀತಿಯಾಗಿ ನಿಮ್ಮ ಸ್ಯಾಂಪಲ್ ಇರಬೇಕು. ಡಿಸ್ಕ್ರೈಬ್ಸ್ ವೇರಿಯಸ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಟು ಬಿ ಯೂಸ್ಡ್ ಫಾರ್ ಸೆಲೆಕ್ಟಿಂಗ್ ಸಬ್ಜೆಕ್ಟ್ಸ್ ಫಾರ್ ಸ್ಟಡಿ. ಸ್ಯಾಂಪಲನ್ನು ನೀವು ಹೇಗೆ ಚೂಸ್ ಮಾಡ್ತೀರಿ ಅನ್ನೋದೇ ಒಂದು ರಿಸರ್ಚ್ ಡಿಸೈನಿನ ಒಂದು ಪ್ರಮುಖ ಭಾಗ. ಅದನ್ನು ನೀವು ಡಿಸೈಡ್ ಮಾಡದೇ ಇದ್ದರೆ, ಸ್ಯಾಂಪಲನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡದೇ ಇದ್ದರೆ ನಮ್ಮ ವಿನ್ಯಾಸ ಹಾಳಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ರಿಸರ್ಚ್ ಡಿಸೈನ್ ಈಸ್ ದಿಸ್ ಸ್ಯಾಂಪ್ಲಿಂಗ್ ಒನ್. ಎರಡನೇದ್ದು ಆಬ್ಸರ್ವೇಷನಲ್ ಡಿಸೈನ್. ಯಾವ ರೀತಿಯಾಗಿ ನೀವು ಆಬ್ಸರ್ವೇಷನ್ನ ವೀಕ್ಷಣೆಯನ್ನು ಮಾಡ್ತೀರಿ, ಆ ಸಂಶೋಧನೆಯನ್ನು ನೋಡಲಿಕ್ಕೆ ಇಷ್ಟಪಡ್ತೀರಿ. ಆಬ್ಸರ್ವೇಷನಲ್ ಡಿಸ್ಕ್ರೈಬ್ ದ ವೇ ಇನ್ ವಿಚ್ ಆಬ್ಸರ್ವೇಷನ್ಸ್ ಆರ್ ಟು ಬಿ ಮೇಡ್. ಯಾವ ರೀತಿ ನೀವು ಆಬ್ಸರ್ವೇಷನ್ಸ್ಗಳನ್ನು ಮಾಡಬೇಕಾಗಿದೆ. ತುಂಬ ಸೀರಿಯಸ್ ಪೇಷಂಟ್ ಇತ್ತು ಅಂತಂದರೆ ಆಬ್ಸರ್ವೇಷನ್ಸ್ಗಳು ತುಂಬ ಫ್ರೀಕ್ವೆಂಟ್ ಆಗಿರ್ತದೆ. ಅರ್ಧ ಗಂಟೆಗೊಮ್ಮೆ ಹಾರ್ಟ್ ಬೀಟನ್ನು ನೋಡ್ತಾರೆ, ಬ್ಲಡ್ ಪ್ರೆಷರನ್ನು ನೋಡ್ತಾರೆ, ಮತ್ತು ಬೇರೆ ಏನಾದರೂ ವೇರಿಯೇಷನ್ಸ್ ಇದೆಯಾ, ಫ್ಲಕ್ಚುಯೇಷನ್ಸ್ ಇದೆಯಾ. ICUನಲ್ಲಿ ನೋಡಿ ಆಬ್ಸರ್ವೇಷನ್ಸ್ ಎಷ್ಟು ವೇರಿಯೇಷನ್ ಫ್ರೀಕ್ವೆಂಟ್ ಆಗಿ ಇರ್ತದೆ ಅಂತಂದರೆ, ನಂತರ ಜನರಲ್ ವಾರ್ಡ್ಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಬೇರೆ ಆಗ್ತದೆ. ಆಬ್ಸರ್ವೇಷನಲ್ ಪ್ಯಾಟರ್ನ್, ಹೌ ಆಬ್ಸರ್ವೇಷನ್ಸ್ ಆರ್ ಟು ಬಿ ಮೇಡ್, ಅದನ್ನು ನಾನು ನನ್ನ ರಿಸರ್ಚ್ ಡಿಸೈನಲ್ಲಿ ನಾನು ಡಿಸ್ಕ್ರೈಬ್ ಮಾಡಲೇಬೇಕು. ಮೂರನೇ ಅಂಶ ಸ್ಟ್ಯಾಟಿಸ್ಟಿಕಲ್ ಡಿಸೈನ್. ಯಾವ ಸ್ಟ್ಯಾಟಿಸ್ಟಿಕಲ್ ಟೆಸ್ಟನ್ನು ನಾನು ಅಪ್ಲೈ ಮಾಡ್ತೇನೆ ಅನ್ನೋದು ನನಗೆ ಮೊದಲೇ ಗೊತ್ತಿರಬೇಕು. ಎಲ್ಲ ಡೇಟಾ ಕಲೆಕ್ಟ್ ಆದ ನಂತರ ಕಂಪ್ಯೂಟ್ರಿಗೆ ತೊಗೊಂಡೋಗಿ ಹಾಕಿದರೆ ಅದು ಏನು ಬೇಕಾದರೂ ಉತ್ತರ ಕೊಡ್ತದೆ. ಯಾಕಂದರೆ ಅದು ಕಂಪ್ಯೂಟರ್, ಅದಕ್ಕೆ ಗೊತ್ತಿಲ್ಲ. ಆದರೆ ಮಾನವನಾಗಿ ನನಗೆ ಥಿಂಕಿಂಗ್ ಕೆಪಾಸಿಟಿ ಇರೋದರಿಂದ ನನ್ನ ಹತ್ರ ನಾನು ಎಂಥ ದತ್ತಾಂಶವನ್ನು ಕಲೆಕ್ಟ್ ಮಾಡಬೇಕು, ಇದಕ್ಕೆ ಯಾವ ಟೆಸ್ಟನ್ನು ಮೊದಲೇ ನಾನು ಡಿಸೈಡ್ ಮಾಡ್ತೀನಿ. ಇದಕ್ಕೆ ಕೈ-ಸ್ಕ್ವೇರನ್ನು ಅಪ್ಲೈ ಮಾಡಬೇಕಾ, ಇದಕ್ಕೆ ಸ್ಪಿಯರ್ಮನ್ ಕೋರಿಲೇಷನನ್ನು ಅಪ್ಲೈ ಮಾಡಬೇಕಾ, ಟೈಮ್ ಸೀರೀಸನ್ನು ಅಪ್ಲೈ ಮಾಡಬೇಕಾ, ಇನ್ಯಾವುದನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ಕೊಳ್ಬೇಕು. ಸ್ಟ್ಯಾಟಿಸ್ಟಿಕಲ್ ಡಿಸೈನ್ ಡಿಸ್ಕ್ರೈಬ್ ದ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಟು ಬಿ ಯೂಸ್ಡ್. ಯಾವ ಟೆಸ್ಟನ್ನು ನೀವು ಯೂಸ್ ಮಾಡ್ತೀರಿ ಅಂತ ಅನ್ನೋದನ್ನು ಡಿಸೈಡ್ ನೀವು ಮೊದಲೇ ಮಾಡ್ಕೊಳ್ಳದಿದ್ದರೆ ಅದಕ್ಕೆ ಬೇಕಾದಂತಹ ದತ್ತಾಂಶಗಳನ್ನು ನಿಮಗೆ ಸಂಗ್ರಹಣೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ಕೊಂಡು ಬಂದು ನನಗೆ ಈ ಟೆಸ್ಟ್ ಬೇಕು ಅಂತಂದರೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ಗಮನಿಸಬೇಕಾದದ್ದೇನೆಂದರೆ ರಿಸರ್ಚ್ ಡಿಸೈನ್ನಲ್ಲಿನೇ ನನಗೆ ಇದು ಕ್ಲಿಯರ್ ಆಗಿರಬೇಕು. ನಾನು ಇಂಥ ಟೆಸ್ಟನ್ನು ಅಪ್ಲೈ ಮಾಡ್ತೇನೆ, ಇಂಥ ಟೆಸ್ಟಿಗೆ ಬೇಕಾದಂಥ ದತ್ತಾಂಶಗಳನ್ನೇ ನಾನು ಸಂಗ್ರಹಣೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿದ್ದಾಗ ನನಗೆ ನನ್ನ ಒಂದು ಸಂಶೋಧನೆಯನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಆಗ್ತದೆ. ಇನ್ನು ಕೊನೆಯದು ನಾಲ್ಕನೇದು, ಇದೇ ಇಂಪಾರ್ಟೆಂಟು. ಮೂರೆಲ್ಲ ನಮಗೆ ಬೇಸಿಸ್ ಆದವು. ಆಪರೇಷನಲ್ ಡಿಸೈನ್. ಯಾವ ರೀತಿ ನಾನು ಇದನ್ನು ವರ್ಕ್ ಮಾಡ್ತೇನೆ. ತುಂಬ ಒಳ್ಳೆಯ ಸ್ಯಾಂಪ್ಲಿಂಗ್ ಡಿಸೈನ್ ಇದೆ, ಒಳ್ಳೆಯ ಆಬ್ಸರ್ವೇಷನಲ್ ಡಿಸೈನ್ ಇದೆ, ತುಂಬ ಒಳ್ಳೆಯ ಟೆಸ್ಟ್ ಮಾಡ್ತೀನಿ. ಆದರೆ ರಿಯಲ್ ಸೆಟ್ಟಿಂಗಲ್ಲಿ ಡೇಟಾ ಸಂಗ್ರಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಪರೇಷನಲ್ ಡಿಸೈನ್, ಹೌ ದ ರಿಸರ್ಚ್ ಈಸ್ ಟು ಬಿ ಕ್ಯಾರಿಡ್ ಔಟ್, ವಿವಿಧ ಹಂತಗಳಲ್ಲಿ ನಾನು ಯಾವ ರೀತಿಯಾಗಿ ಸಂಶೋಧನೆಯನ್ನು ಮಾಡಬೇಕು ಅನ್ನುವ ಆಪರೇಷನ್ ಡಿಸೈನನ್ನು ನಾನು ಮಾಡದೇ ಹೋದರೆ ನನಗೆ ಬೇಕಾದಂಥ ಫಲಿತಾಂಶಗಳು ಬರಲಿಕ್ಕೆ ಸಾಧ್ಯ ಇಲ್ಲ. 1992ರ ಕೊನೆಯ ಘಟ್ಟ, ನಾನು ನನ್ನ ಕ್ವೆಶ್ಚನೇರನ್ನು, ನನ್ನ PhD ಥೀಸಿಸ್ ನನ್ನ ಸೆಲೆಕ್ಷನ್ ಆದಮೇಲೆ ನಾನು ಕ್ವೆಶ್ಚನೇರನ್ನು ನಾನು ಕಳಿಸ್ಕೊಟ್ಟಿದ್ದೆ 1993. ನಾನು ಕ್ವೆಶ್ಚನೇರನ್ನು ಪೋಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸೀರೀಸ್ ಆಫ್ ಹಾಲಿಡೇಸ್ಗಳು, ಅನ್ಎಕ್ಸ್ಪೆಕ್ಟೆಡ್ ಹಾಲಿಡೇಸ್ಗಳು ಬಂದುಬಿಟ್ವು. ಆ ಕಾಲದಲ್ಲಿ ಹಲವಾರು ಗಣ್ಯ ನಾಯಕರು ನಿಧನರಾದರು. ಅದರ ಜೊತೆಗೆ ಮತ್ತೊಂದಿಷ್ಟು ಜನರಲ್ ಹಾಲಿಡೇಸ್ ಅವೆಲ್ಲ ಮಿಕ್ಸ್ ಆದವು. ನನ್ನ ರೆಸ್ಪಾನ್ಸ್ ರೇಟ್ ತುಂಬ ಕಡಿಮೆ ಆಗಿಬಿಡ್ತು. ಇದು ನನ್ನ ವೈಯಕ್ತಿಕ ಉದಾಹರಣೆ. ಆಪರೇಷನಲ್ ಡಿಸೈನ್, ನಾನು ಎಲ್ಲ ಡಿಸೈನನ್ನು ಇಟ್ಕೊಂಡು ಕರೆಕ್ಟಾಗೇ ಮಾಡಿದ್ದೀನಿ. ಆದರೆ ಅಂಥದ್ದೊಂದು ಸಮಸ್ಯೆ ಎದುರಾಯಿತು. ಆಪರೇಷನಲ್ ಡಿಸೈನ್ಗೂ ಕೂಡ ನೀವು ತಯಾರಾಗಿರಬೇಕು. ಈ 4 ಪಾರ್ಟ್ಸ್ಗಳು ರಿಸರ್ಚ್ ಡಿಸೈನಿನ ಒಂದು ಉದ್ದೇಶವನ್ನು ಸೂಚಿಸ್ತವೆ. ಇನ್ನು ಎರಡನೇ ಬಹುಮುಖ್ಯವಾದ ಅಂಶ, ನಾನು ಆಗಲೇ ಹೇಳಿದ್ದೇನೆ, ಡೇಟಾ ಕಲೆಕ್ಷನ್ಗೆ ಸಂಬಂಧಪಟ್ಟಂಥ ಡೇಟಾ ಕಲೆಕ್ಷನ್ ಟೂಲ್, ಡೇಟಾ ಕಲೆಕ್ಷನ್ ಮೆಥಡ್ಸ್ಗೆ ಸಂಬಂಧಪಟ್ಟಂತೆ ನಾನು ಮುಂದಿನ ಅವಧಿಯಲ್ಲಿ, ಈ ಅವಧಿ ಮುಕ್ತಾಯವಾದ ನಂತರ ಮುಂದಿನ ಅವಧಿಯಲ್ಲಿ ನಾನು ಅದನ್ನು ತಮ್ಮ ಜೊತೆಗೆ ಚರ್ಚಿಸಲಿದ್ದೇನೆ. ಈಗ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಸ್ಯಾಂಪಲ್. ನಾನು ಅದನ್ನು ಆ ವಿಷಯವನ್ನು ನಾನು ಕಂಪ್ಲೀಟಾಗಿ ನೋಡೋದಿಲ್ಲ, ಕೇವಲ ಒಂದಿಷ್ಟು ಸ್ಯಾಂಪಲನ್ನು ಚೂಸ್ ಮಾಡ್ತೇನೆ.
ಒಂದೇ ಒಂದಿಷ್ಟು ಸ್ಯಾಂಪಲನ್ನು ನಾನು ಚೂಸ್ ಮಾಡ್ತೇನೆ. ಆ ಸ್ಯಾಂಪಲ್ ಮುಖಾಂತರ ಇದು ಒಟ್ಟಾರೆಯಾಗಿ ಇದು ಹೀಗಿದೆ ಅನ್ನೋದನ್ನು ನಾನು ಒಂದು ಜನರಲ್ ರಿಮಾರ್ಕನ್ನು ನಾನು ಕೊಡ್ತೇನೆ. ಸ್ಯಾಂಪಲ್ ಇದಕ್ಕೆ ಬಹುಮುಖ್ಯವಾದಂತಹ ಒಂದು ಅಗ್ರಿಕಲ್ಚರ್ ರಿಸರ್ಚಲ್ಲಿ ತುಂಬ ಮಹತ್ವವನ್ನು ಇದು ಪಡ್ಕೊಳ್ತದೆ. ಕೃಷಿಯ ಸಾಹಿತ್ಯದ, ಕೃಷಿಯ ಸಂಶೋಧನೆಯಲ್ಲಿ ಸ್ಯಾಂಪಲ್ಲೇ ಅವರಿಗೆ ಬಹುಮುಖ್ಯವಾದಂಥದ್ದು ಅಗ್ರಿಕಲ್ಚರಲ್ ರಿಸರ್ಚ್. ಮತ್ತು ಇದ್ರ ಜೊತೆಗೆ ಬೇರೆ ಕಡೆ ಬೇಡ ಅಂತ ಇಲ್ಲ, ಎಲ್ಲ ಕಡೆಗೂ ಕೂಡ ಈ ಸ್ಯಾಂಪಲ್ ತುಂಬ ಬಹುಮುಖ್ಯವಾದಂಥ ಒಂದು ರೋಲನ್ನು ಅದು ಮಾಡ್ತದೆ. ಈ ಸ್ಯಾಂಪಲ್ ಡಿಸೈನ್ ಆ್ಯಕ್ಚುಲಿ ಇದು ನಮ್ಮ ಎಕ್ಸ್ಪೆಂಡಿಚರನ್ನು ಸೇವ್ ಮಾಡ್ತಕ್ಕಂಥ ಒಂದು ಬಹು ದೊಡ್ಡ ಸಾಧನ. ಎಕಾನಮಿ ಇನ್ ಎಕ್ಸ್ಪೆಂಡಿಚರ್ ಕ್ಯಾನ್ ಬಿ ಅಚೀವ್ಡ್. ಯಾಕಂದರೆ ನಾನು ತೆಗೆದುಕೊಳ್ತಕ್ಕಂಥ ಸ್ಯಾಂಪಲ್ ಯಾವ ರೀತಿ ಇದೆ ಅಂತ ಅನ್ನೋದನ್ನು ನನಗೆ ಗೊತ್ತಾದಾಗ ನಿಜವಾಗಿಯೂ ಬಹಳಷ್ಟು ಹಣವನ್ನು ನಾನು ಅಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ. ಇದರ ಜೊತೆಗೆ ಸ್ಪೀಡ್, ಸ್ಕೋಪ್, ಅಕ್ಯುರಸಿ ಮತ್ತು ಪ್ರಾಕ್ಟಿಕ್ಯಾಬಿಲಿಟಿ, ಈ 4 ಅಂಶಗಳು ಕೂಡ ನನಗೆ ಈ ಸ್ಯಾಂಪಲಿಂಗ್ನಲ್ಲಿ ನನಗೆ ಅವು ಹೆಲ್ಪ್ ಆಗ್ತವೆ. ಈ ಸ್ಯಾಂಪ್ಲಿಂಗ್ ಪ್ರಾಸೆಸ್ ಹೇಗಿದೆ, ಹೇಗೆ ಚೂಸ್ ಮಾಡಬೇಕು ಸ್ಯಾಂಪಲನ್ನು? ಏನೋ ಒಂದು ಎಷ್ಟು ಮಂದಿಯಿಂದ ಎಲ್ಲೋ ಹುಡುಕೋದು, ತೊಗೊಂಡು ಬಿಡೋದು, ಸ್ಯಾಂಪಲನ್ನು ಚೂಸ್ ಮಾಡೋದು ಅಲ್ಲ. ಡಿಫೈನ್ ದ ಪಾಪ್ಯುಲೇಷನ್. ನೀವು ಯಾವ ಪಾಪ್ಯುಲೇಷನನ್ನು ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಮೊದಲು ಆ ಪಾಪ್ಯುಲೇಷನನ್ನು ಡಿಫೈನ್ ಮಾಡಿ. ಇದು ನನ್ನ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂತ ತಕ್ಷಣ ಒಟ್ಟಾರೆ ಜಗತ್ತಿನ ಜನರಲ್ಲ, ನೀವು ಅಧ್ಯಯನ ಮಾಡುವುದಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಿರುವ ಒಂದು ಅಧ್ಯಯನದ ಪಾಪ್ಯುಲೇಷನ್. ಡಿಫೈನ್ ದ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ನಲ್ಲಿ ನೀವು ಒಂದು ಫ್ರೇಮ್ವರ್ಕ್ ಹಾಕ್ಕೊಳ್ಳಿ, ಸೆಲೆಕ್ಟ್ ಅ ಫ್ರೇಮ್. ಈ ಪಾಪ್ಯುಲೇಷನನ್ನು ಚೂಸ್ ಮಾಡೋದು ಹೇಗೆ? ಸ್ಕೂಲ್ ಚಿಲ್ಡ್ರನ್, ಕಾಲೇಜ್ ಸ್ಟೂಡೆಂಟ್ಸ್, PG ಸ್ಟೂಡೆಂಟ್ಸ್, ಎಂಥದೋ ಒಂದು ಪಾಪ್ಯುಲೇಷನನ್ನು, ಆ ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಹಾಗೆ ಡಾಕ್ಟರ್ಸ್, ಇಂಜಿನಿಯರ್ಸ್ ಸೆಲೆಕ್ಟ್ ಹೆಂಗೆ ಮಾಡ್ಕೊಳ್ತೀರಿ? ಅದಕ್ಕೊಂದು ಫ್ರೇಮ್ವರ್ಕ್ ಬೇಕಲ್ಲ ನಿಮಗೆ. ಯಾವುದೋ ಒಂದು ಫ್ರೇಮ್ವರ್ಕ್ ಇಲ್ಲದೆ ಅವರನ್ನು ಆಯ್ಕೆ ಹೆಂಗೆ ಮಾಡ್ಕೊಳ್ತೀರಿ? ಡಾಕ್ಟರ್ಸ್, ಕನ್ಸಲ್ಟೆಂಟ್ಸ್, ಹೋಟೆಲಿಯರ್ಸ್, ಯಾವುದೋ ಒಂದು ಟೆಲಿಫೋನ್ ಡೈರೆಕ್ಟರಿನೋ ಅಥವಾ ಇನ್ಯಾವುದೋ ಮೂಲೋ ಒಂದು ಫ್ರೇಮ್ವರ್ಕನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ಆ ಫ್ರೇಮ್ವರ್ಕ್ ಬೇಕು. ಯಾವ ಫ್ರೇಮ್ವರ್ಕ್ನಿಂದ ನೀವು ಆ ಸ್ಯಾಂಪಲನ್ನು ತೊಗೊಳ್ತೀರಿ ಅಂತಕ್ಕಂಥದ್ದು ಬೇಕು. ಸ್ಪೆಸಿಫೈ ದ ಸ್ಯಾಂಪ್ಲಿಂಗ್ ಯೂನಿಟ್. ಯಾವ ಸ್ಯಾಂಪಲನ್ನು ನೀವು ತೊಗೊಳ್ತೀರಿ ಆ ಯೂನಿಟನ್ನು ನೀವು ಡಿಫೈನ್ ಮಾಡಬೇಕು. ಈ ಯೂನಿಟ್ಟಿಂದ ನಾನು ಸ್ಯಾಂಪಲನ್ನು ತೊಗೊಳ್ತೀನಿ. ಸ್ಪೆಸಿಫೈ ದ ಸ್ಯಾಂಪ್ಲಿಂಗ್ ಯೂನಿಟ್. ಸ್ಪೆಸಿಫೈ ದ ಸ್ಯಾಂಪ್ಲಿಂಗ್ ಮೆಥಡ್. ಯಾವ ವಿಧಾನವನ್ನು ನಾನು ಉಪಯೋಗಿಸ್ತೇನೆ, ಈ ಸ್ಯಾಂಪಲನ್ನು ಚೂಸ್ ಮಾಡಲಿಕ್ಕೆ ಯಾವ ವಿಧಾನವನ್ನು ನಾನು ಉಪಯೋಗಿಸ್ತೇನೆ. ಡಿಟರ್ಮೈನ್ ದ ಸ್ಯಾಂಪಲ್ ಸೈಜ್. ಇದು ಕೂಡ ನಮಗೆ ಬಹಳ ದೊಡ್ಡ ಪ್ರಶ್ನೆ. ಸ್ಯಾಂಪಲ್ ಸೈಜ್ ಎಷ್ಟು ಬೇಕು? 20 ಸಾಕೇನ್ರಿ? ಒಂದು 30 ಸಾಕೇನ್ರಿ? ಭಾಳ ಅಂದ್ರೆ ಒಂದು 100 ತೊಗೊಂಡೇನ್ರಿ? ಕೆಲವೊಮ್ಮೆ ಈ ಸೈಜು ನಿಮ್ಮ ಕಥಾ ವಿಷಯವನ್ನು ಹೊಂದಿರುತ್ತದೆ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಯಾವ ರೀತಿಯ ಸ್ಯಾಂಪಲ್ಸ್ ಮೆಥಡನ್ನು ಉಪಯೋಗಿಸ್ತೀರಿ, ಯಾವ ಹೈಪೋಥಿಸಿಸನ್ನು ನೀವು ಪ್ರೂವ್ ಮಾಡಬೇಕು ಅಂತ ಹೊರಟಿದ್ದೀರಿ, ಇವೆಲ್ಲವುಗಳ ಮೇಲೆ ನಿಮ್ಮ ಸ್ಯಾಂಪಲ್ ಸೈಜ್ ಡಿಪೆಂಡ್ ಆಗಿರ್ತದೆ. ಸ್ಪೆಸಿಫೈ ದ ಸ್ಯಾಂಪ್ಲಿಂಗ್ ಪ್ಲ್ಯಾನ್. ಆ ಸ್ಯಾಂಪ್ಲಿಂಗನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿಧಾನ ಪ್ಲ್ಯಾನನ್ನು ಕೂಡ ನೀವು ಹೇಳಬೇಕಾಗ್ತದೆ. ಕೊನೆಗೆ ಆ ಸೆಲೆಕ್ಟ್ ದ ಸ್ಯಾಂಪಲ್. ಆ ಸ್ಯಾಂಪಲನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ. ಇದು ಈ ಸ್ಯಾಂಪ್ಲಿಂಗ್ ಪ್ರಾಸೆಸ್ನ ವಿವಿಧ ಹಂತಗಳು. ಸ್ಯಾಂಪ್ಲಿಂಗ್ ಮೆಥಡ್ಸನ್ನು ನೋಡ್ಕೊಳ್ಳೋದಾದರೆ, ಸ್ಯಾಂಪ್ಲಿಂಗ್ ಮೆಥಡ್ಸ್ ಯಾವುದು, ಹೇಗೆ, ಏನು ಅಂತ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 2 ಮೆಥಡ್ಗಳಿದ್ದಾವೆ. ಒಂದು ರ್ಯಾಂಡಮ್ ಆರ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ. ರ್ಯಾಂಡಮ್ ಆರ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಪ್ರೊಬ್ಯಾಬಿಲಿಟಿಯ ಮೇಲೆ, ಒಂದು ಆಧಾರದ ಮೇಲೆ ನಾವು ಸ್ಯಾಂಪಲನ್ನು ತಗೊಳ್ತೇವೆ, ರ್ಯಾಂಡಮ್ ಆಗಿ ತಗೊಳ್ತೇವೆ. ಇನ್ನೊಂದು ನಾನ್ ರ್ಯಾಂಡಮ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪಲ್ಸ್. ಇಲ್ಲಿ ಯಾವ ರ್ಯಾಂಡಮೈಸೇಷನ್ ಇರುವುದಿಲ್ಲ. ಉದ್ದೇಶಪೂರ್ವಕವಾಗಿ ನಾನು ಇಂಥದೇ ಸ್ಯಾಂಪಲನ್ನು ತಗೊಳ್ತೀನಿ. ಇಲ್ಲಿ ಯಾವ ಪ್ರೊಬ್ಯಾಬಿಲಿಟಿ ಪ್ರಶ್ನೆಯೂ ಉದ್ಭವಿಸೋದಿಲ್ಲ. ಇಲ್ಲಿ ಯಾವ ಪ್ರೊಬ್ಯಾಬಿಲಿಟಿ ಪ್ರಶ್ನೆ ಉದ್ಭವಿಸೋಂಗಿಲ್ಲ. ನೋಡೋಣಂತೆ. ಮೊದಲನೇದ್ದು ತುಂಬ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸರಳವಾಗಿ ಒಂದು ರ್ಯಾಂಡಮ್ ಹೆಂಗೋ ಅಲ್ಲಿ ಇಲ್ಲಿ ನಾನು ಹಾಕ್ಕೊಂಡು ನಾನು ಒಂದು ಸ್ಯಾಂಪಲನ್ನು ಚೂಸ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಳ್ತೇನೆ. ಇನ್ನು ಎರಡನೇದ್ದು
ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, multi-stage random sampling, cluster sampling or area sampling, sequential sample, replicated sample. ಇಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗಿದ್ದು ಈ ನಮ್ಮ ಕರೋನಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ ಸ್ಯಾಂಪಲನ್ನು ಸಲ್ಲಿಸಲಾಯಿತು, ಸ್ಯಾಂಪಲ್ಗಳನ್ನು ಸಂಗ್ರಹಣೆ ಮಾಡಲಾಯಿತು ಬೇರೆ ಬೇರೆ ಜನರಿಂದ, ಬೇರೆ ಬೇರೆ ಏರಿಯಾಸ್ಗಳಿಂದ. ಒಂದು ಪಾದರಾಯನಪುರ ಇರ್ಬೋದು, ಇನ್ನೊಂದು ಹೊಗೇನಕಲ್ ಇರ್ಬೋದು, ಮತ್ತೊಂದು ಬೇರೆ ಬೇರೆ ಕ್ಷೇತ್ರಗಳಿಂದ, ಬೇರೆ ಬೇರೆ ಏರಿಯಾಗಳಿಂದ ನಾವು ಸ್ಯಾಂಪಲ್ಗಳನ್ನು ತಗೊಂಡ್ವಿ. ಅಲ್ಲಿ ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಮೆಥಡನ್ನು ನಾವು ಉಪಯೋಗಿಸ್ಕೊಂಡ್ವಿ. ಆ ಮೆಥಡನ್ನು ಉಪಯೋಗಿಸ್ಕೊಳ್ಳುವುದರ ಮುಖಾಂತರ ನಾವು ತಗೊಂಡ್ವಿ. ರ್ಯಾಂಡಮ್ ಸ್ಯಾಂಪ್ಲಿಂಗ್, ಜನವರಿ ಮೊದಲ ವಾರದಲ್ಲಿ ನಾವು ವಿಮಾನದಿಂದ ಯಾರ್ಯಾರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರ್ತಾರೋ ಎಲ್ಲರನ್ನೂ ಚೆಕ್ ಮಾಡಲಿಲ್ಲ, ಎಲ್ಲೋ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಬಂದ್ವಿ. ಸಿಂಪಲ್ ರ್ಯಾಂಡಮ್ ಟೆಸ್ಟ್. ಕೊನೆಗೆ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಇಂಥದೇ ಸ್ಯಾಂಪಲ್ ತೊಗೊಳ್ಬೇಕು, ಹಿಂಗೆ ತೊಗೊಳ್ಬೇಕು, ಇದೇ ಮೆಥಡನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಒಂದು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗಿಗೆ ಶುರುವಾದ್ವಿ. ಸ್ಟ್ರಾಟಿಫೈಡ್, ಕೆಲವೊಂದಿಷ್ಟು ಸ್ಟ್ರಾಟಾಗಳನ್ನು ಹಾಕ್ಕೊಳ್ತೀವಿ. ಇಲ್ಲಿ ಸೈಜ್ ನಿಜವಾಗಿಯೂ ಇನ್ಕ್ರೀಸ್ ಆಗ್ತದೆ. ವಿವಿಧ ಸ್ಟ್ರಾಟಾಗಳಲ್ಲಿ ನಾವು ಅಷ್ಟಷ್ಟು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಮತ್ತು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಇವು ಒಂದೇ ಅಲ್ಲ. ಇದನ್ನು ತಾವು ನಿಮ್ಮ ಗಮನಕ್ಕೆ ಇಡ್ತೇನೆ. ಮಲ್ಟಿ ಸ್ಟೇಜ್, ಈ ಸ್ಟೇಜಲ್ಲಿ ಇಷ್ಟು, ಮುಂದಿನ ಸ್ಟೇಜಲ್ಲಿ ಇಷ್ಟು, ಹೀಗೆ ಆ ಸ್ಟೇಜ್ ವೈಸ್ ನಾನು ಸ್ಯಾಂಪ್ಲಿಂಗನ್ನು ತಗೊಳ್ತಾ ಹೋಗ್ತೇನೆ. ಇದಕ್ಕೆ ನಾನು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರಿತೇನೆ. ಸಿಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್, ಸೊ ಒಂದರಿಂದ 100ರವರೆಗೆ ಇಷ್ಟು, 101ರಿಂದ 200ರವರೆಗೆ ಇಷ್ಟು ಸಿಕ್ವೆನ್ಷಿಯಲ್ ಆಗಿ ನಾನು ಆ ರೇಂಜಲ್ಲಿ ಸ್ಯಾಂಪಲನ್ನು ಮಾಡ್ತಾ ಹೋಗ್ತೇನೆ. ರೆಪ್ಲಿಕೇಟೆಡ್ ಸ್ಯಾಂಪಲ್, ಆ ಸ್ಯಾಂಪಲನ್ನು ರೆಪ್ಲಿಕೇಷನ್ ಮುಖಾಂತರ ತಗೊಳ್ತೇನೆ. ಇವೆಲ್ಲವೂ ಕೂಡ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಇವು ಈ ಪ್ರೊಬ್ಯಾಬಿಲಿಟಿ ಆಗಬಹುದಾದ ಸಂಭವನೀಯತೆಯ ಆಧಾರದ ಮೇಲೆ ತೆಗೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನನಗೆ ಇದು ಒಳ್ಳೆಯ ರಿಸಲ್ಟನ್ನು ಕೊಡಬಲ್ಲದು. ಸಂಭವನೀಯತೆಯ ಆಧಾರದ ಮೇಲೆ ನಾನು ತಗೊಂಡಿದ್ದೀನಿ. ಬಟ್ ನೀವು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ತೊಂದರೆಗಳಿದ್ದರೆ ಬಹುಶಃ ನಿಮಗೆ ಉತ್ತಮ ಫಲಿತಾಂಶಗಳು ದೊರೆಯಲಾರವು. ಇನ್ನು ಎರಡನೇದ್ದು ನಾನ್ ರ್ಯಾಂಡಮ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪಲ್ಸ್. ನಾನ್ ರ್ಯಾಂಡಮ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪಲ್ಸ್, ಇಲ್ಲಿ ಯಾವ ರ್ಯಾಂಡಮೈಸೇಷನ್ನು ಇರುವುದಿಲ್ಲ, ಯಾವ ಸಂಭವನೀಯತೆಯೂ ಇರುವುದಿಲ್ಲ. ನಾನು ಪರ್ಪಸಿವ್ ಆಗಿ ಆ ಸ್ಯಾಂಪಲನ್ನು ಚೂಸ್ ಮಾಡ್ಕೊಳ್ತೇನೆ. ಪರ್ಪಸಿವ್ ಆಗಿ ನಾನು ಆ ಸ್ಯಾಂಪಲನ್ನು ಚೂಸ್ ಮಾಡ್ಕೊಳ್ತೇನೆ. ಸ್ಲೋ ಲರ್ನರ್ಸ್ಗಳಲ್ಲಿ ಇರುವ ಕೊರತೆಗಳು, ನಾನು ಉದ್ದೇಶಪೂರ್ವಕವಾಗಿ ಚೂಸ್ ಮಾಡ್ಕೊಂಡಿದ್ದೇನೆ. ಸ್ಲೋ ಲರ್ನರ್ಸ್, ನನ್ನ ಸ್ಯಾಂಪಲ್ಲೇ ಸ್ಲೋ ಲರ್ನರ್ಸ್ ಇದೆ. ಇದು ನನ್ನ ಉದ್ದೇಶವನ್ನು ನಾನು ಇದು ಸ್ಯಾಟಿಸ್ಫೈ ಮಾಡಬೇಕು. ಹೀಗಾಗಿ ಅದು ಪರ್ಪಸಿವ್ ಸ್ಯಾಂಪಲ್, ಆ ಪರ್ಪಸ್ಗೋಸ್ಕರ ನಾನು ತಗೊಂಡಿದ್ದೇನೆ ಅಂದಾಗ ಇಲ್ಲಿ ಯಾವ ಸಂಭವನೀಯತೆಗಳು ಇರುವುದಿಲ್ಲ. ಅವರೆಲ್ಲರೂ ಸ್ಲೋ ಲರ್ನರ್ಸೇ. ಅವರಲ್ಲಿ ಇರುವ ಕಾರಣಗಳನ್ನು ನಾನು ಹುಡುಕ್ತಾ ಇದ್ದೇನೆ. ಅದೇ ರೀತಿ ಕೋಟಾ ಸ್ಯಾಂಪಲ್ಸ್, ಒಂದೊಂದು ಕೋಟಾದಿಂದ ಇಷ್ಟಿಷ್ಟು ಅಂತ ನಾನು ಸ್ಯಾಂಪಲ್ ತಗೊಳ್ತೇನೆ. ಕೋಟಾ ಸ್ಯಾಂಪಲ್, ಇಲ್ಲೂ ಕೂಡ ಯಾವ ಸಂಭವನೀಯತೆಯೂ ಇರುವುದಿಲ್ಲ. ಮೂರನೇದು ಕನ್ವೀನಿಯನ್ಸ್ ಸ್ಯಾಂಪಲ್. ನಮ್ಮ ಕನ್ವೀನಿಯನ್ಸ್ಗೆ ತಕ್ಕಂತೆ ನಾನು ಸ್ಯಾಂಪಲ್ಗಳನ್ನು ತಗೊಳ್ತೇನೆ. ಇಲ್ಲಿಂದ ಒಂದಿಷ್ಟು, ಅಲ್ಲಿಂದ ಒಂದಿಷ್ಟು. ಬಹುಶಃ ಬಹಳಷ್ಟು ನಮ್ಮ ಸ್ಯಾಂಪಲ್ಸ್ಗಳು ಈ ಕೊನೆಯ ಕ್ಯಾಟಗರಿ ಇವೆ. ಇಲ್ಲಿ ನಿಮಗೆ ಈ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ಗಳ ಮೇಲೆ ಪ್ರಶ್ನೆಗಳು ಬರಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪಲ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ರ್ಯಾಂಡಮ್ ಈಸ್ ನಾಟ್ ಅ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್? 4 ಎಕ್ಸಾಂಪಲ್ ಕೊಡ್ತಾರೆ, ಒಂದು ಇದನ್ನು ಹಾಕ್ತಾರೆ, 3 ಇದರಲ್ಲಿರ್ತವೆ. ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಥವಾ ಒಂದೆರಡು ಸಂದರ್ಭಗಳಲ್ಲಿ ನಾನು ಗಮನಿಸಿದ್ದೇನೆ, ಡೈರೆಕ್ಟ್ ಕ್ವೆಶ್ಚನ್ ಕೇಳುವುದೇ ಇಲ್ಲ, ಇಂಡೈರೆಕ್ಟ್ ಕ್ವೆಶ್ಚನ್ಸ್ಗಳನ್ನು ಕೇಳ್ತಾರೆ. ನಾನು ಗಮನಿಸಿದ್ದು ಒಂದು ಅಂತಂದರೆ 1980, 1990, 2000, 2010ನೇ ಇಸ್ವಿಯಲ್ಲಿ ಭಾರತದಲ್ಲಿ ಏಡ್ಸ್ ಪೇಷಂಟ್ಸ್ಗಳನ್ನು ಗುರುತಿಸುವಲ್ಲಿ ಯಾವ ರೀತಿಯ ಸ್ಯಾಂಪ್ಲಿಂಗ್ ವಿಧಾನವನ್ನು ಅನುಸರಿಸಲಾಯಿತು ಅಂತ ಕೇಳ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಾನು ನೋಡಿದ್ದೇನೆ.
ಇದು ನಿಮಗೆ ನಿಜವಾದ ರಿಯಲ್ ಲೈಫ್ ಸಿಚುವೇಷನ್ಗೆ ತೊಗೊಂಡು ಹೋಗಿಬಿಡ್ತದೆ. ಕೇವಲ ಇದಿಷ್ಟು ನಾವು ಥೆರೋಟಿಕಲಿ ನಾನು ಓದ್ಕೊಂಡ್ರೆ ನನಗಲ್ಲಿ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಇನ್ ದಿಸ್. ಆದರೆ ಆ ಟೈಪ್ನಾಗ ಯಾವ ಸ್ಯಾಂಪಲ್ ತೊಗೊಳ್ಳೋದು ಹಂಗಂದರೆ ನೋಡಿರಿ ಹೇಳೋಣ. ಯಾವ ಸ್ಯಾಂಪಲ್ ತೊಗೊಳ್ಳೋದು? ರ್ಯಾಂಡಮ್ ತೊಗೊಳ್ತೀರಾ, ಸಿಂಪಲ್ ರ್ಯಾಂಡಮ್ ತೊಗೊಳ್ತೀರಾ, ಸ್ಟ್ರಾಟಿಫೈಡ್ ರ್ಯಾಂಡಮ್ ತೊಗೊಳ್ತೀರಾ, ಏರಿಯಾ ಸ್ಯಾಂಪಲ್ ತೊಗೊಳ್ತೀರಾ, ಹೆಂಗೆ ತೊಗೊಳ್ತೀರಿ ನೋಡೋಣ, ಹೇಳಿ, ವಿಚಾರ ಮಾಡಿ ಹೇಳಿ. ಕೆಲವನ್ನು ನಾನು ಹೀಗೇ ಮಾಡಬೇಕು ಅಂತಾಗಿರ್ತದೆ, ನನಗೆ ಅದಕ್ಕೆ ಬೇಕಾದಂತಹ ಪರ್ಪಸಿವ್ ಸ್ಯಾಂಪಲನ್ನೇ ನಾನು ಯೂಸ್ ಮಾಡ್ತಾ ಇರ್ತೇನೆ. ಅಲ್ಲೂ ಕೂಡ ಎಕ್ಸಾಂಪಲ್ಸ್ಗಳನ್ನು ಡೈರೆಕ್ಟಾಗಿ ಕೇಳೋದಿಲ್ಲ, ಇಂಡೈರೆಕ್ಟಾಗಿ ಕೇಳ್ತಾರೆ. ಯಾವುದೋ ಒಂದು ಸಂದರ್ಭವನ್ನು ಕೊಟ್ಟು ಕೇಳ್ತಾರೆ. ನಾನು ಇದನ್ನು ಯಾಕೆ ಸ್ಟ್ರೆಸ್ ಮಾಡಿದ್ದೀನಿ ಅಂದರೆ, ಈ ಕೋವಿಡ್ ಸಂದರ್ಭವನ್ನು ಇಟ್ಕೊಂಡು ಇಂಥದ್ದೊಂದು ಟೈಪ್ಸ್ ಆಫ್ ರಿಸರ್ಚ್ಗಳ ಮೇಲೆ, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ಗಳ ಮೇಲೆ ನಿಮಗೆ ಪ್ರಶ್ನೆ ಬರಬಹುದು ಅನ್ನೋದನ್ನು. ರ್ಯಾಂಡಮ್ ನಂಬರ್ ಟೇಬಲ್ಸ್ಗೆ ಹೋಗೋದಕ್ಕಿಂತ ಮೊದಲು ಈ ಸ್ಯಾಂಪ್ಲಿಂಗಲ್ಲಿ ಈ ರ್ಯಾಂಡಮ್ ಏನು ಮೊದಲನೇದು ನೋಡ್ಕೊಂಡಲ್ಲ, ರ್ಯಾಂಡಮ್ ಸ್ಯಾಂಪ್ಲಿಂಗ್ ನನಗೆ ಹೆಂಗೆ ಬೇಕೋ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಟೇಬಲ್ಸ್ಗಳಿದ್ದಾವೆ. ಆ ಟೇಬಲ್ಸ್ಗಳ ಮುಖಾಂತರ ನಾನು ನನ್ನ ಸ್ಟಡಿ ಪಾಪ್ಯುಲೇಷನನ್ನು ಚೂಸ್ ಮಾಡ್ತಾ ಹೋಗ್ತೇನೆ. ಅಲ್ಲಿ ಬರ್ತಕ್ಕಂಥ ಯೂನಿಟ್ಗಳನ್ನು ನಾನು ಚೂಸ್ ಮಾಡ್ತಾ ಹೋಗ್ತೇನೆ. ಟಿಪೆಟ್ಸ್ ಟೇಬಲ್ಸ್ ಅಂತ ಇದೆ, ಫಿಶರ್ ಆ್ಯಂಡ್ ಏಟ್ಸ್ ಟೇಬಲ್ಸ್ ಅಂತ ಇದೆ, ಕೆಂಡಾಲ್ ಆ್ಯಂಡ್ ಬ್ಯಾಬಿಂಗ್ಟನ್ ಸ್ಮಿತ್ ಟೇಬಲ್ ಅಂತ ಇದೆ, ರ್ಯಾಂಡ್ ಕಾರ್ಪೊರೇಷನ್ ಟೇಬಲ್ಸ್ಗಳಿದ್ದಾವೆ, ರಾವ್ ಮಿತ್ರ ಆ್ಯಂಡ್ ಮಥಾಯ್ ಟೇಬಲ್ಸ್ ಅಂತ ಇದೆ. ಇವು ನಿಮಗೆ ಮ್ಯಾನ್ಯುವಲಿ ನೋಡಬೇಕಾದ್ರೆ ಲಭ್ಯ ಇರತಕ್ಕಂಥ ಟೇಬಲ್ಸ್ಗಳು. ಇವುಗಳ ಜೊತೆಗೆ ಕಂಪ್ಯೂಟರ್ಸ್ನಲ್ಲೂ ಕೂಡ ಸಾಕಷ್ಟು ನಿಮಗೆ ಟೇಬಲ್ಸ್ಗಳು ಲಭ್ಯ ಇವೆ. ನೀವು ಅವುಗಳನ್ನು ಯೂಸ್ ಮಾಡ್ಕೊಳ್ಬೋದು. ನೀವು ಯೂಸ್ ಮಾಡುವ ಸಾಫ್ಟ್ವೇರ್ ಮುಖಾಂತರನೂ ಕೂಡ ನೀವು ನಿಮ್ಮ ಸ್ಯಾಂಪಲ್ನ ಚೂಸ್ ಮಾಡ್ಕೊಳ್ಬಹುದು. ಇವುಗಳ ಬಗ್ಗೆ ಗಮನ ಇರಲಿ. ಇವುಗಳನ್ನು ಇಟ್ಕೊಂಡು ನಾನು ಆ ರ್ಯಾಂಡಮ್ ಆ ನಂಬರನ್ನು ಪಾಪ್ಯುಲೇಷನ್ನ ಚೂಸ್ ಮಾಡಬೇಕಾದಾಗ ಈ ನಂಬರ್ಗಳನ್ನು ಇವುಗಳ ಮುಖಾಂತರ ನಾನು ಅಂತಹ ಒಂದು ಸ್ಯಾಂಪಲನ್ನು ಚೂಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವೆಲ್ಲವೂ ಎಕ್ಸಾಂಪಲ್ಸ್ಗಳೇ. ಇಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ನಾನು ನೋಡಿದ್ದೇನೆ, 2005-6ರಲ್ಲಿ ನೋಡಿದ್ದೇನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ರ್ಯಾಂಡಮ್ ನಂಬರ್ ಟೇಬಲ್. ಯಾವ್ಯಾವುದೋ ಟೇಬಲ್ಸ್ಗಳನ್ನು ಕೊಟ್ಟು ನಡುವೆ ಒಂದು ಯಾವುದೋ ಒಂದು ಈ ನಮ್ಮ ಟೇಬಲನ್ನು ಹಾಕಿದ್ದಾರೆ, ಅಥವಾ ಇದರ ವಿರುದ್ಧನೂ ಕೊಡ್ಬೋದು. 3 ಇದ್ರಲ್ಲಿ ಕೊಟ್ಟು ಇನ್ನೊಂದು ಯಾವುದೋ ಸಂಬಂಧ ಇಲ್ಲದ ಟೇಬಲನ್ನು ಸೇರಿಸ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ರ್ಯಾಂಡಮ್ ನಂಬರ್ ಟೇಬಲ್ ಅಂತ ಕೊಡ್ಬೋದು. ಇದರ ಕಡೆ ತಮ್ಮ ಗಮನ ಇರಲಿ ಅಂತ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಮುಖ್ಯವಾದಂಥ ಪ್ರಶ್ನೆ ಎಲ್ಲರನ್ನೂ ಕಾಡ್ತಕ್ಕಂಥದ್ದು ಡಿಟರ್ಮಿನೇಷನ್ ಆಫ್ ಸ್ಯಾಂಪಲ್ ಸೈಜ್. ನನ್ನ ಸ್ಯಾಂಪಲ್ ಸೈಜ್ ಎಷ್ಟು ದೊಡ್ಡದಿರಬೇಕು? ನೀವೆಂದಾದರೂ ಕಾಯಿಪಲ್ಯ ಮಾರ್ಕೆಟಿಗೆ ಹೋಗಿದ್ದೀರಿ ಅಂತ ಅಂದ್ಕೊಂಡೀನಿ. ಬಹುಶಃ ಹೋಗಿರ್ತೀರಿ, ಎಲ್ಲರೂ ಹೋಗಿರ್ತೀರಿ. ಬದನೆಕಾಯಿಯೋ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು, ಮಾವಿನ ಹಣ್ಣು, ಈಗಿನ ಮಾವಿನ ಹಣ್ಣನ್ನೇ ಚೂಸ್ ಮಾಡ್ಕೊಳ್ಳೋಣ. ಇವುಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಎಷ್ಟು ಸ್ಯಾಂಪಲ್ ಸೈಜ್ಗಳನ್ನು ನೋಡ್ತೀರಿ? ಬೆಂಡೆಕಾಯಿ, ಸೌತೆಕಾಯಿ ಚೂಸ್ ಮಾಡಬೇಕಾಗಿದೆ. ಅರ್ಧ kg 1 kg ನಿಮಗೆ ಬೇಕಾಗಿದೆ. ಸೈಜ್ ಎಷ್ಟು ಬೇಕು? ಎಷ್ಟು ಸೈಜನ್ನು ಇಟ್ಕೊಂಡು ನೀವು ಚೂಸ್ ಮಾಡ್ತೀರಿ? ಅಥವಾ ನಿಮಗೆ ಒಂದು ಕ್ವಿಂಟಲ್ ಅಕ್ಕಿ ಬೇಕಾಗಿದೆ, ನೀವೊಂದು ದಲ್ಲಾಳಿ ಅಂಗಡಿಗೆ ಹೋಗ್ತೀರಿ, ಅವನು ಒಂದೇನೋ ಹಾಕಿ ಚುಚ್ಚಿ ಒಂದಿಷ್ಟು ಅಕ್ಕಿ ತೆಗೆದು ಕೊಡ್ತಾನೆ. ನಿಮಗೆ ಬೇಕಾಗಿರೋದು 1 ಕ್ವಿಂಟಲ್ ಅಕ್ಕಿ, ಅವನು ನಿಮ್ಮ ಕೈಯಲ್ಲಿ ಕೊಟ್ಟಿರೋದು ಒಂದು 30-40 ಗ್ರಾಮ್ ಅಕ್ಕಿ. ಆ 30-40 ಗ್ರಾಮ್ ಅಕ್ಕಿಯ ಮೇಲಿಂದ 1 ಕ್ವಿಂಟಲ್ ಅಕ್ಕಿಯ ಭವಿಷ್ಯವನ್ನು ನೀವು ಬರಿತೀರಿ. ಡಿಟರ್ಮಿನೇಷನ್ ಆಫ್ ಸ್ಯಾಂಪಲ್ ಸೈಜ್. ಸ್ಯಾಂಪಲ್ ಸೈಜ್ ಚಿಕ್ಕದಾಗಿರ್ತದೆ, ಆದರೆ ರಿಪ್ರೆಸೆಂಟೇಟಿವ್ ಆಗಿರಬೇಕು. ಆ ಡಿಟರ್ಮಿನೇಷನ್ ಆಫ್ ಸ್ಯಾಂಪಲ್ ಸೈಜಸ್ಗೆ ಇವು ರಿಸೋರ್ಸಸ್ ಅವೈಲೇಬಲ್, ನಿಮ್ಮ ಹತ್ರ ಇರುವ ಸಂಪನ್ಮೂಲಗಳ ಲಭ್ಯತೆಯೇ ಇದು ಮೊದಲನೇದು. ನಿಮ್ಮ ನೇಚರ್ ಆಫ್ ದ ಸ್ಟಡಿ, ನಿಮ್ಮ ಅಧ್ಯಯನದ ಸ್ವರೂಪ ಏನಿದೆ, ನಿಮ್ಮ ಅಧ್ಯಯನದ ಸ್ವರೂಪ ನಿಮ್ಮ ಸ್ಯಾಂಪಲ್ ಸೈಜನ್ನು ಡಿಸ್ಕ್ರೈಬ್ ಮಾಡ್ತದೆ. ನಿಮ್ಮ ಅಧ್ಯಯನದ ಸ್ವರೂಪ ತುಂಬ ಚಿಕ್ಕದಾಗಿದ್ದರೆ ನಿಮಗೆ ತುಂಬ ಚಿಕ್ಕ ಸ್ಯಾಂಪಲ್ ಬೇಕು. ಅಧ್ಯಯನದ ಸ್ವರೂಪ ತುಂಬ ದೊಡ್ಡದಾಗಿತ್ತು ಅಂತಂದರೆ ನಿಮಗೆ ದೊಡ್ಡ ಸ್ಯಾಂಪಲ್ ಸೈಜ್ ಬೇಕಾಗ್ತದೆ. ಮತ್ತು ಅದೇ ವಾಟ್ ಈಸ್ ದ ಮೆಥಡ್ ಆಫ್ ಅ ಸ್ಯಾಂಪಲ್ ಯು ಹ್ಯಾವ್ ಯೂಸ್ಡ್. ಕೇವಲ ರ್ಯಾಂಡಮ್ ಸ್ಯಾಂಪಲನ್ನು ನೀವು ಯೂಸ್ ಮಾಡಿದರೆ, ಯಾವುದೇ ಮಲ್ಟಿ ಸ್ಟೇಜನ್ನು ಅಥವಾ ಸ್ಟ್ರಾಟಿಫೈಡನ್ನು ನೀವು ಬಿಟ್ಟು ಇನ್ಯಾವುದನ್ನೋ ಯೂಸ್ ಮಾಡಿದರೆ ಅಲ್ಲಿ ನಿಮಗೆ ತುಂಬ ಅಗತ್ಯಕ್ಕಿಂತ ಹೆಚ್ಚಿನ ಸ್ಯಾಂಪಲ್ ಸೈಜ್ ಬೇಕಾಗ್ತದೆ. ಇವೆಲ್ಲವೂ ಫ್ಯಾಕ್ಟರ್ಸ್ಗಳಿದ್ದಾವೆ. ನೇಚರ್ ಆಫ್ ದ ಪಾಪ್ಯುಲೇಷನ್, ಹೋಮೋಜೀನಿಯಸ್ ಪಾಪ್ಯುಲೇಷನ್ ಇದ್ದರೆ ಬೇಕಾಗುವ ಸ್ಯಾಂಪಲ್ಗಳ ಸೈಜ್ ತುಂಬ ಕಡಿಮೆ. ಹೆಟ್ರೋಜೀನಿಯಸ್ ಪಾಪ್ಯುಲೇಷನ್ನೇ ನಿಮ್ಮಲ್ಲಿ ತುಂಬ ಜಾಸ್ತಿ ಇದ್ದರೆ ಸ್ಯಾಂಪಲ್ ಸೈಜ್ ತುಂಬ ದೊಡ್ಡದಾಗ್ತದೆ.
ನಿಮ್ಮ ಸ್ಯಾಂಪಲ್ ಸೈಜ್ ಇನ್ನೂ 2 ಅಂಶಗಳನ್ನು ಆಧರಿಸಿದೆ. ಡಿಗ್ರಿ ಆಫ್ ಅಕ್ಯುರಸಿ ರಿಕ್ವೈರ್ಡ್. ಡಿಗ್ರಿ ಆಫ್ ಅಕ್ಯುರಸಿ ರಿಕ್ವೈರ್ಡ್. ಎಷ್ಟು ಅಕ್ಯುರೇಟ್ ಆಗಿರಬೇಕು ನಿಮ್ಮ ರಿಸಲ್ಟ್. ನಿಮ್ಮ ರಿಸಲ್ಟ್ ಎಷ್ಟು ಅಕ್ಯುರೇಟ್ ಇರಬೇಕೋ ನಿಮ್ಮ ಸೈಜ್ ಆಫ್ ದ ಸ್ಯಾಂಪಲ್ ಶುಡ್ ಬಿ ಲಾರ್ಜ್. ಎಷ್ಟು ದೊಡ್ಡದ ನಿಮ್ಮ ಸೈಜ್ ಇರ್ತದೋ ಅಷ್ಟು ಅಕ್ಯುರಸಿಯಿಂದ ನೀವು ರಿಸಲ್ಟನ್ನು ಕೊಡಬಹುದು. ಡಿಗ್ರಿ ಆಫ್ ಕಾನ್ಫಿಡೆನ್ಸ್ ಡಿಸೈರ್ಡ್. ಡಿಗ್ರಿ ಆಫ್ ಕಾನ್ಫಿಡೆನ್ಸ್ 0.5%, 0.01%, 0.0001%. ರಾಕೆಟ್ ಲಾಂಚಿಂಗ್ನಂತಹ ಸಂದರ್ಭಗಳಲ್ಲಿ ಡಿವಿಯೇಷನ್ನು ಅಂದರೆ ಈ ಡಿಗ್ರಿ ಆಫ್ ಕಾನ್ಫಿಡೆನ್ಸ್ ಎಷ್ಟಿರ್ತದೆ ಅಂದರೆ 0.000000000000 ಇರ್ತದೆ. ಅಷ್ಟಾದರೂ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನುವ ಒಂದು ಭಯ, ಅವ್ಯಕ್ತ ಭಯ ಕಾಡ್ತಾ ಇರ್ತದೆ. ಅಲ್ಲಿ ಡಿಗ್ರಿ ಆಫ್ ಕಾನ್ಫಿಡೆನ್ಸ್ಗೆ ಇಷ್ಟು ಕಂಪ್ಲೀಟ್ ಅಷ್ಟಕ್ಕಷ್ಟು ನಾನು ಮಾಡಬಲ್ಲೆ, ಆ್ಯಕ್ಯುರೇಟಾಗಿ ಹೊಡಿಬಲ್ಲೆ ಅಂತಕ್ಕಂಥದ್ದನ್ನು. ಈ ಡಿಗ್ರಿ ಆಫ್ ಕಾನ್ಫಿಡೆನ್ಸನ್ನು ನೀವು ನಿಮಗೆ ನಾನು ಉದಾಹರಣೆ ಕೊಡಬೇಕು ಅಂದರೆ, ನೀವು ಶೂಟಿಂಗ್ ಎವೆಂಟನ್ನು ಒಲಿಂಪಿಕ್ಸಲ್ಲೋ ಏಷ್ಯಾಡಲ್ಲೋ ಶೂಟಿಂಗನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಶೂಟಿಂಗ್ ಮಾಡಬೇಕಾದಾಗ ಸೆಂಟರ್ ಪಾಯಿಂಟ್ ಅದಕ್ಕೆ ಬುಲೆಟ್ಗೆ ಹೊಡಿಬೇಕಾಗಿರ್ತದೆ. ಅಲ್ಲೊಂದು ಚುಕ್ಕೆ ಮಾಡಿರ್ತಾರೆ, ಅಳಿತಾರೆ ಫೈನಲಿ ಎಷ್ಟು ಬಂದಿದೆ ಏನು ಅಂತ. ಕಾನ್ಫಿಡೆನ್ಸ್, ಡಿಗ್ರಿ ಆಫ್ ಕಾನ್ಫಿಡೆನ್ಸ್, ಯಾವ ಲೆವೆಲಲ್ಲಿ ನೀವು ಅದನ್ನು ಅಟೆಂಪ್ಟ್ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು. ಸ್ಯಾಂಪಲ್ ಸೈಜ್ ನೀವು ಎಷ್ಟು ಅಕ್ಯುರೇಟಾಗಿ ಹೋಗಬೇಕು ಅಂತೀರಿ, ನಿಮ್ಮ ಸ್ಯಾಂಪಲ್ ಸೈಜ್ ಅಷ್ಟು ತುಂಬ ದೊಡ್ಡದಾಗಿರಬೇಕು. ಈ ಸ್ಯಾಂಪ್ಲಿಂಗ್ ಮಾಡುವ ಸಂದರ್ಭಗಳಲ್ಲಿ ಕೆಲವು ದೋಷಗಳು ಬರಲಿಕ್ಕೆ ಸಾಧ್ಯ ಇದೆ. ನಾನು ಅದಕ್ಕೆ ಒಂದು ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀನಿ, ಇನ್ನೊಂದಕ್ಕೆ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಕರಿತೇನೆ. ಇವು ಸ್ವಾಭಾವಿಕವಾಗಿ ಆಗಲೇಬೇಕು, ಆಗ್ತವೆ. ಇವು ಎಲ್ಲವುಗಳನ್ನು ನಾನು ಹೊಡೆದು ಹಾಕ್ತೀನಿ ಅಂತಕ್ಕಂಥ ಹುಚ್ಚು ಉದ್ವೇಗ ಯಾವುದು ಬೇಡ. ಸ್ಯಾಂಪ್ಲಿಂಗ್ ಮತ್ತು ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ಗಳು ಇದ್ದದ್ದೇ. ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ದ ಪ್ಯಾರಾಮೀಟರ್. ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ದ ಪ್ಯಾರಾಮೀಟರ್. ಒಳ್ಳೆಯ ಉತ್ತಮ ಉದಾಹರಣೆ, ನೀವು ಕ್ರಿಕೆಟನ್ನು ಬಹುಶಃ ಎಲ್ಲರೂ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಡಕ್ವರ್ತ್ ಲೂಯಿಸ್ ರೂಲ್ ಅಂತ ಒಂದಿದೆ. ಮಳೆ ಬಂದರೋ ಇನ್ನೇನಾದರೂ ಆದರೂ ಒಂದಿಷ್ಟು ಇನ್ನಿಂಗ್ಸ್ ನಡೆದಾಗ ಮ್ಯಾಚನ್ನು ಅರ್ಧಕ್ಕೆ ಮುಗಿಸ್ತಾರೆ. ನೀವು ಯಾವುದೋ ತಂಡ ಗೆಲ್ಲಬೇಕು ಅಂತ ಅಂದ್ಕೊಂಡಿರ್ತೀರಿ, ಆ ತಂಡ ಸೋತು ಬಿಡ್ತದೆ. ಅದು ಸ್ಯಾಂಪ್ಲಿಂಗ್ ಎರರಲ್ಲಿ ಆದಂತಹ ಒಂದು ತೊಂದರೆ. ಮೊದಲಿಗೆ ತಾವು ಒಂದು ಗಮನಿಸಿರಬಹುದು, ನ್ಯೂಜಿಲೆಂಡ್ ಒಂದು ಮ್ಯಾಚನ್ನು ಮೊನ್ನೆ ವರ್ಲ್ಡ್ ಕಪ್ಪಲ್ಲಿ ಸೋತು ಇಂಗ್ಲೆಂಡ್ ವಿರುದ್ಧ. ಬಹುಶಃ ತಮಗೆಲ್ಲರಿಗೂ ಇಂಗ್ಲೆಂಡ್ ಗೆದ್ದದಕ್ಕಿಂತ ಜಾಸ್ತಿ ನ್ಯೂಜಿಲೆಂಡ್ ಸೋತದ್ದೇ ಅಸಮಾಧಾನ ಇರ್ತದೆ. ಪಾಪ ಸೋತ್ಬಿಟ್ರಲ್ಲ ಇವರು ಹೆಂಗೋ. ಅದಾಗಿರೋದೇ ಈ ಸ್ಯಾಂಪ್ಲಿಂಗ್ ಎರರ್ನಿಂದ. ಸೌತ್ ಆಫ್ರಿಕಾ ಇದಕ್ಕೂ ಮೊದಲು ಪೂರ್ವದಲ್ಲಿ 1992ರಲ್ಲಿ ಒಂದು ಮ್ಯಾಚನ್ನು ಕೈಯಾರೆಯಾಗಿ ಗೆಲ್ಲಬಹುದಾದಂತಹ ಮ್ಯಾಚನ್ನು 23 ರನ್ ಬೇಕಾಗಿದ್ದವು, 16 ಓವರ್ಗಳು ಬಾಕಿ ಇದ್ದವು. ಮಳೆ ಬಂತು, ಎಲ್ಲ ಹಾಳಾಯಿತು. ಕೇವಲ ಒಂದು ಬಾಲು 23 ರನ್ ಉಳಿತು. ಒಂದು ಬಾಲು 23 ರನ್ನು, 16 ಓವರ್ಗೆ 23 ರನ್ ಮಾಡಿದರೆ ಆರಾಮ್ಸೆ ಗೆದ್ದು ಬಿಡ್ತಿದ್ರು. ಆದರೆ ಡುಕ್ವರ್ತ್ ಲೂಯಿಸ್ ಮೆಥಡನ್ನು ಅಪ್ಲೈ ಮಾಡಿದಾಗ ಅವರಿಗೆ ಆ ಪಂದ್ಯವನ್ನು, ಗೆಲ್ಲುವ ಪಂದ್ಯವನ್ನು ಕೈ ಚೆಲ್ಲಿದರು. ಸ್ಯಾಂಪ್ಲಿಂಗ್ ಎರರ್ನಿಂದ ಆದಂಥದ್ದು. ಮೊನ್ನೆ ತಾವು ನೋಡಿದಿರಿ, ಪಾಕಿಸ್ತಾನ್ ಏರ್ ಕ್ರ್ಯಾಶ್. ಎಲ್ಲೋ ಲ್ಯಾಂಡ್ ಆಗಬೇಕಾಗಿತ್ತು, ಅದು ಆ್ಯಕ್ಚುಲಿ ರನ್ವೇನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಕೆಲವೇ ಕಿಲೋಮೀಟರ್ಗಳ ಹಂತದಲ್ಲಿ ಪತನಗೊಂಡಿತು. ಇದು ಕೂಡ ಸ್ಯಾಂಪ್ಲಿಂಗ್ ಎರರ್ ಇದೆ. ಅಂದರೆ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ದ ಪ್ಯಾರಾಮೀಟರ್. ಸ್ಟ್ಯಾಟಿಸ್ಟಿಕ್ಸ್, ರಿಯಲ್ ಸ್ಟ್ಯಾಟಿಸ್ಟಿಕ್ಸ್ಗೂ ಮತ್ತು ಪ್ಯಾರಾಮೀಟರ್ಗೂ ಇರ್ತಕ್ಕಂಥ ವ್ಯತ್ಯಾಸದಿಂದ ಆದಂಥ ಒಂದು ಘಟನೆ. ಚಂದ್ರಯಾನ 2 ಇರಬಹುದು. ಕೋವಿಡ್ ಟೆಸ್ಟ್ನ ಫಲಿತಾಂಶಗಳು ಯಾರಿಗೋ ಬಂದಿದೆ ಅಂತ ಹೇಳ್ತಾರೆ, ಮುಂದೆ ಒಂದು 24 ಗಂಟೆಗಳಲ್ಲಿ ಇಲ್ಲ ಅವರಿಗೆ ಬಂದಿರಲಿಲ್ಲ ಅಂತಾರೆ. ಇವರು ಯಾರಿಗೋ ಬಂದಿಲ್ಲ ಅಂತಾರೆ, ಮುಂದೆ 24 ಗಂಟೆಗಳಲ್ಲಿ ಅವರಿಗೆ ಬಂದಿದೆ ಅಂತಾರೆ. ಇವೆಲ್ಲವೂ ಆ ಸ್ಯಾಂಪ್ಲಿಂಗ್ ಎರರ್ನಿಂದ ಆಗಿರ್ತಕ್ಕಂಥದ್ದು. ಇನ್ನು ಹಲವಾರು ತೊಂದರೆಗಳಿದ್ದಾವೆ. ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ನಾವು ಅದಕ್ಕೆ ಕರಿತೀವಿ. ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಇಲ್ಲಿ ಸ್ಯಾಂಪ್ಲಿಂಗ್ ಮೆಥಡ್ನಿಂದ ಆದಂತಹ ತೊಂದರೆಗಳಲ್ಲ ಇವು. ಡಿಫೆಕ್ಟಿವ್ ಫ್ರೇಮ್ ಆ್ಯಂಡ್ ಫಾಲ್ಟಿ ಸ್ಯಾಂಪ್ಲಿಂಗ್. ನಾವು ಮಾಡಿರುವ ಸ್ಯಾಂಪ್ಲಿಂಗೇ ಫಾಲ್ಟಿ ಇದೆ, ನಾನು ಯೂಸ್ ಮಾಡಿರುವ ಫ್ರೇಮೇ ಡಿಫೆಕ್ಟಿವ್ ಇದೆ.
ಯೂಸ್ ಮಾಡಿದಂಥ ಫ್ರೇಮ್ ಫಿಲ್ಟರ್, ನಾನು ಅಕ್ಕಿಯಲ್ಲಿ ಕಲ್ಲನ್ನು ಆರಿಸಬೇಕಾಗಿದೆ, ನಾನು ಹೀಗೇನೋ ಇದನ್ನು ಫಿಲ್ಟರ್ ಹಿಡ್ಕೊಂಡು ಮಾಡ್ತೇನೆ, ನನ್ನ ಫಿಲ್ಟರಲ್ಲೇ ದೋಷ ಇದ್ದರೆ ಅಥವಾ ಚಹಾ ಸೋಸಲಿಕ್ಕೆ ನಾನು ಫಿಲ್ಟರ್ ತೊಗೊಳ್ತೇನೆ, ಚಹಾ ಸೋಸಲಿಕ್ಕೆ ಹೋಗ್ತೇನೆ, ಚಹಾದ ಜೊತೆಗೆ ಆ ಪುಡಿನೂ ಕೆಳಗೆ ಬರ್ತದೆ. ದೋಷ ಪುಡಿದಲ್ಲ, ನಿಮ್ಮ ಫಿಲ್ಟರಿಂಗ್ ವಿಧಾನದ್ದು, ಫ್ರೇಮ್ ದ್ಯಾಟ್ ಯು ಹ್ಯಾವ್ ಯೂಸ್ಡ್ ಅದರಲ್ಲಿ ತೊಂದರೆ ಇದೆ. ಅಥವಾ inappropriate methods that you have used in the data collection, coding and tabulation. ಇಲ್ಲೂ ಕೂಡ ನಿಮಗೆ ನಾನ್ ಸ್ಯಾಂಪ್ಲಿಂಗ್ ಎರರ್ ಇದು. ಇನ್ಅಡಿಕ್ವೇಟ್ ಸೂಪರ್ವಿಷನ್ ಮಾಡದೆ ಸುಮ್ಮನೆ ಬಿಟ್ಟಿದ್ದೀವಿ. ನಾವು ಗಮನಿಸ್ತಾ ಇದ್ವಿ ಟಿ ವಿಗಳಲ್ಲಿ ಟ್ರೈನಿಂದ ಇಳಿದು ಬರ್ತಕ್ಕಂಥವ್ರಿಗೆ ಅಥವಾ ವಿಮಾನ ನಿಲ್ದಾಣದಿಂದ ಇಳಿದು ಬರ್ತಕ್ಕಂಥವ್ರಿಗೆ ಥರ್ಮಲ್ ಟೆಸ್ಟ್ ಸ್ಕ್ಯಾನರನ್ನು ಮಾಡಬೇಕಿತ್ತು, ಯಾರೋ ಸೂಪರ್ವಿಷನ್ ಮಾಡಬೇಕಿತ್ತು. ಈ ರೀತಿಯಾಗಿ ಅವನು ಮಾಡೋದನ್ನು ಕೂಡ ನಾವು ನೋಡಿದ್ದೇವೆ. ಇನ್ಅಡಿಕ್ವೇಟ್ ಸೂಪರ್ವಿಷನ್ನಿಂದ ಹೊರಗಡೆ ಬಂದಂಥವರು ಕೊರೋನಾ ಸೋಂಕಿತರಾದರು. ಆ ಸೂಪರ್ವಿಷನ್ನೇ ನಾನು ಆವಾಗ ಕರೆಕ್ಟಾಗಿ ಮಾಡಿದರೆ ಅದು ಸ್ಯಾಂಪ್ಲಿಂಗ್ದು ತೊಂದರೆ ಅಲ್ಲ, ನಾನ್ ಸ್ಯಾಂಪ್ಲಿಂಗ್ದು ತೊಂದರೆ. ಇನ್ಕಂಪ್ಲೀಟ್ ಕವರೇಜ್ ನೋಡಿ, ಆ ವಿಮಾನ ನಿಲ್ದಾಣದಿಂದ ಇಳಿದು ಹೊರಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಪ್ರಯಾಣಿಕರನ್ನು ನಾನು ಟೆಸ್ಟ್ ಮಾಡಬೇಕಿತ್ತು. ನಾನು ಟೆಸ್ಟ್ ಮಾಡುವುದರಲ್ಲಿ ಇನ್ನು 4 ಮಂದಿ ದಾಟ್ಕೊಂಡು ಹೋಗಿರ್ತಿದ್ರು, ಅವ್ರು ಯಾರೂ ಕವರೇ ಆಗಲಿಲ್ಲ. ಇದು ನಾನ್ ಸ್ಯಾಂಪ್ಲಿಂಗ್ ಎರರು. ಸ್ಯಾಂಪ್ಲಿಂಗ್ದ ಎರರ್ನ ಮೇಲೆ ಹೊರಿಸ್ಲಿಕ್ಕೆ ಆಗೋದಿಲ್ಲ. ಇವುಗಳನ್ನು ನಾವು ಎಷ್ಟೆಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆಯೋ, ನನ್ನ ಸ್ಯಾಂಪಲ್ ಅಷ್ಟು ಅಕ್ಯುರೇಟ್ ಆಗುತ್ತೆ, ನನ್ನ ರಿಸಲ್ಟ್ಸ್ ನನಗೆ ಮಹತ್ವದ ಒಂದು ಫಲಿತಾಂಶಗಳನ್ನು ಅದು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕೆಲವನ್ನ ಅಬ್ಸಲ್ಯೂಟಾಗಿ ನನಗೆ ಹೇಳಲಿಕ್ಕಾಗೋದಿಲ್ಲ, ಎಸ್ ಆರ್ ನೋ ಅಂತ ಹೇಳಲಿಕ್ಕಾಗೋದಿಲ್ಲ, ಮೆಜರ್ಮೆಂಟ್ ಮಾಡಬೇಕಾಗ್ತದೆ. ಯಾರು ಒಳ್ಳೆಯ ಕ್ರಿಕೆಟರ್ ಅಂದ ತಕ್ಷಣ ನನ್ನ ಮುಂದೆ ಹಲವಾರು ಹೆಸರುಗಳು ಬರ್ತವೆ. ಯಾರು ಉತ್ತಮ ಅಥ್ಲೀಟ್ಸ್ಗಳು ಅಂದ ತಕ್ಷಣ ನನ್ನ ಮುಂದೆ ಹಲವಾರು ಉದಾಹರಣೆಗಳು ಬರ್ತವೆ. ಅಲ್ಲಿ ನಾನು ಆಯ್ಕೆ ಮಾಡಿಕೊಳ್ಳೋದು ಮೆಜರ್ಮೆಂಟ್ ಆ್ಯಂಡ್ ಸ್ಕೇಲ್ಸ್. ಮೆಜರ್ಮೆಂಟ್, ಐ ವಾಂಟ್ ಟು ಮೆಜರ್ ನಾಮಿನಲ್ ಮೆಜರ್ಮೆಂಟ್. ನಾಮಿನಲ್ ನನಗೆ ಎಕ್ಸ್ ಅಂದರೂ ಒಂದೇ, ವೈ ಅಂದರೂ ಒಂದೇ. ತಾವೆಲ್ಲರೂ ಪಿಕ್ಚರಿಗೆ ಹೋಗ್ತೀರಿ ಅಂತ ನನಗೆ 100% ಗೊತ್ತು, ನಂಬಿಕೆ ಇದೆ ನನಗೆ. ತಾವೆಲ್ಲರೂ ಪಿಕ್ಚರ್ಗೆ ಹೋಗ್ತೀರಿ. ಬಹುಶಃ ಈ ಕೋವಿಡಲ್ಲಿ ಮಾತ್ರ ತಾವು ಪಿಕ್ಚರ್ಗೆ ಹೋಗಿಲ್ಲ, ಆದರೆ ಟಾಟಾ ಸ್ಕೈಯಲ್ಲೋ ಏರ್ಟೆಲ್ಲಲ್ಲೋ ತಾವು ಪ್ಯಾಕೇಜ್ಗಳನ್ನು ಕೊಂಡುಕೊಂಡು ಪಿಕ್ಚರ್ಸನ್ನು ನೋಡಿದಿರಿ ಅಂತ ಅನ್ನೋದು ಕೂಡ ನನಗೆ ಅಷ್ಟೇ ದೃಢವಾದ ನಂಬಿಕೆ ಇದೆ. ಟಾಕೀಸ್ಗೆ ಹೋಗ್ತೀರಿ, ಟಾಕೀಸಲ್ಲಿ ಒಬ್ರದ್ದು ಎ ಸೀರೀಸ್ ಬರ್ತದೆ, ಇನ್ನೊಬ್ರದ್ದು ಸಿ ಸೀರೀಸ್ ಬರ್ತದೆ, ಮತ್ತೊಬ್ರದ್ದು ಎನ್ ಸೀರೀಸ್ ಬರ್ತದೆ. ಎ ಸೀರೀಸ್ನಲ್ಲಿ ಕೂತ್ಕೊಂಡವನು ಅಷ್ಟೇ, ಝಡ್ನಲ್ಲಿ ಕೂತ್ಕೊಂಡವನು ಅಷ್ಟೇ, ಬಿನಲ್ಲಿ ಕೂತ್ಕೊಂಡವನು ಅಷ್ಟೇ, ಅವರೆಲ್ಲರೂ ಒಂದೇ. ಅದು ಒಂದು ನಂಬರ್ ಅಷ್ಟೇ, ಅದು ದೇ ಆರ್ ಆಲ್ ಈಕ್ವಲ್. ಇಟ್ ಈಸ್ ಒನ್ ನಂಬರ್. ನಾಮಿನಲ್ ಮೆಜರ್ಮೆಂಟ್. ಎಸ್ ಅನ್ನೋರ್ನೆಲ್ಲರೂ ಒಂದು ಕಡೆ, ನೋ ಅನ್ನೋರ್ನೆಲ್ಲರೂ ಒಂದು ಕಡೆ. ಅದಕ್ಕೂ ಒಂದು ವ್ಯಾಲ್ಯೂ, ಇದಕ್ಕೂ ಒಂದು ವ್ಯಾಲ್ಯೂ ಅಷ್ಟೇ. ತುಂಬ ಎತ್ತರದಲ್ಲಿ ಎ ಇದ್ದಾನೆ ಅಂದ ತಕ್ಷಣ ತುಂಬ ಟಾಪ್ ಅಲ್ಲ. ಹಾಗೆ ಇಲ್ಲಿ ಝಡ್ಡಲ್ಲಿ ಕೂತ್ಕೊಂಡಾನೆ ಅಂದರೆ ಕಡಿಮೆ ರೊಕ್ಕ ಕೊಟ್ಟಿದ್ದಾನೆ ಅಂತೇನಲ್ಲ. ನಾಮಿನಲ್ ಮೆಜರ್ಮೆಂಟ್. ಇನ್ನು ಎರಡನೇದಿದೆ ಆರ್ಡಿನಲ್ ಮೆಜರ್ಮೆಂಟ್ ಅಂತ. ಇಲ್ಲಿ ನಾವು ರ್ಯಾಂಕನ್ನು ಹಚ್ತೇವೆ. ಆರ್ಡಿನಲ್, ಅದಕ್ಕೊಂದು ವ್ಯಾಲ್ಯೂ, ಒಂದು ರ್ಯಾಂಕನ್ನು ಕೊಡ್ತೇವೆ. ಮೂರನೇದು ಇಂಟರ್ವಲ್, 1 to 5, 6 to 10, 11 to 15 ಏಜನ್ನು ಕೇಳ್ತೇವೆ. ಇಂಟರ್ವಲ್ಗಳನ್ನು ಗ್ಯಾಪ್ಗಳಲ್ಲಿ ಇಟ್ಟಿಟ್ಟು ಕೇಳ್ತೇವೆ. ಇಂಟರ್ವಲ್ಸ್. ರೇಷಿಯೋ 1:2, 1:3, 2:4, 3:5, 4:5. ಒಂದು ಮೈದಾಕ್ಕೆ ಇಷ್ಟು ಇದನ್ನು ಹಾಕಬೇಕು, ಇಷ್ಟಕ್ಕೆ ಇಷ್ಟು ಹಾಕಬೇಕು. ತಾವು ಬಹುಶಃ ಅಡುಗೆ ಮಾಡಿದ್ದೀರಿ, ಬೇಸನ್ ಉಂಡೆ ಮಾಡಿದ್ದೀರಿ, ಇನ್ಯಾವುದೋ ಪದಾರ್ಥ, ಆಹಾರ ಧಾನ್ಯಗಳನ್ನು ತಾವು ತಯಾರಿಸಿದ್ದೀರಿ, ಅಲ್ಲಿ ಎಲ್ಲವೂ ಕೂಡ ತಾವು ರೇಷಿಯೋ ಯೂಸ್ ಮಾಡಿದ್ದೀರಿ. ಒಂದು ಅಕ್ಕಿಗೆ ಇಷ್ಟು ನೀರು ಹಾಕಬೇಕು, ಇಷ್ಟು ಇದನ್ನು ಮಾಡ್ಕೊಳ್ಬೇಕು. ರೇಷಿಯೋ, ಮೆಜರ್ಮೆಂಟ್, ಇವೆಲ್ಲವೂ ಮೆಜರ್ಮೆಂಟ್ಗಳೇ. ನಾಮಿನಲ್, ಆರ್ಡಿನಲ್, ಇಂಟರ್ವಲ್, ರೇಷಿಯೋ. ಸ್ಕೇಲ್ಸ್ ಹೀಗೆ ಅಂತ ನನಗೆ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಸಿಹಿ ಇದೆ ಬೇಸನ್, ಸಿಹಿ ಇದೆ ಬೇಸನ್ ಉಂಡೆ. ಜಾಮೂನ್ ಸಿಹಿ ಇದೆ, ಜಾಮೂನ್ ಎಷ್ಟು ಸಿಹಿ ಇದೆ? 10 ಪಾಯಿಂಟ್ ಸ್ಕೇಲಲ್ಲಿ ಹೇಳಿ, 5 ಪಾಯಿಂಟ್ ಸ್ಕೇಲಲ್ಲಿ ಹೇಳಿ. ಅದು ಹೇಳಿದಾಗ ನಾನು ರೇಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾನು ರೇಟಿಂಗ್ ಸ್ಕೇಲ್ಸ್ ಅಂತ ಕರಿತೀನಿ. ಇನ್ನೂ ಒಂದು ಸ್ಕೇಲ್ ಇದೆ, ಆ್ಯಟಿಟ್ಯೂಡಿನಲ್ ಸ್ಕೇಲ್ ಅಂತ ಕರಿತೀನಿ ನಾನು. ಅದಕ್ಕೆ ಆ್ಯಟಿಟ್ಯೂಡಿನಲ್ ಸ್ಕೇಲ್ ಹ್ಯೂಮನ್ ಬಿಹೇವಿಯರನ್ನು ನನಗೆ ಮೆಷರ್ ಮಾಡಲಿಕ್ಕೆ ಇದು ನನಗೆ ಅನುಕೂಲ ಮಾಡಿಕೊಡ್ತದೆ. ಆ್ಯಟಿಟ್ಯೂಡಿನಲ್ ಸ್ಕೇಲ್ಸ್ ಇವು ಎರಡು, ಒಂದು ಮೆಷರ್ಮೆಂಟು,
ಮತ್ತೊಂದು ಸ್ಕೇಲ್ಸ್. ಇವುಗಳನ್ನು ಇಟ್ಕೊಂಡು ನಾನು ಮಾಡ್ತೇನೆ. ನಾನು ಹೇಳಿದ್ನಲ್ಲ ಆಗಲೇ, ನಾಮಿನಲ್ ಮೆಜರ್ಮೆಂಟ್, ಡಿಟರ್ಮಿನೇಷನ್ ಆಫ್ ಇಕ್ವಾಲಿಟಿ, ಹೆಲ್ಪ್ಸ್ ಇನ್ ಗ್ರೂಪಿಂಗ್ ಆರ್ ಕ್ಲಾಸಿಫೈಯಿಂಗ್, ವರ್ಗೀಕರಣಕ್ಕೆ ಹೆಲ್ಪ್ ಮಾಡ್ತದೆ. ನಾನು ಏನು ಕಂಡು ಹಿಡ್ಕೊಳ್ಬಹುದು ಇಲ್ಲಿ? ಪರ್ಸಂಟೇಜ್ ಮತ್ತು ಮೋಡನ್ನು ಮಾತ್ರ ನಾನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಕೈ ಸ್ಕ್ವೇರ್ ಮತ್ತು ಬೈನಾಮಿಯಲ್ ಟೆಸ್ಟನ್ನು ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ, ಇನ್ನೇನೂ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಇವುಗಳನ್ನು ಹೊರತುಪಡಿಸಿ ಇನ್ಯಾವುದೇ ಟೆಸ್ಟನ್ನು ನಾನು ಈ ನಾಮಿನಲ್ಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ತಿಳ್ಕೊಳ್ಳಿ. ಆರ್ಡಿನಲ್ ಮೆಜರ್ಮೆಂಟ್, ಡಿಟರ್ಮಿನೇಷನ್ ಆಫ್ ಗ್ರೇಟರ್ ಆರ್ ಲೆಸ್ಸರ್, ದೊಡ್ಡದು ಯಾವುದು ಸಣ್ಣದು ಯಾವುದು, ರ್ಯಾಂಕಿಂಗನ್ನು ಕಂಡುಹಿಡಿಯಬಹುದು. ಪ್ರಿಫರೆನ್ಸ್ ಡೇಟಾ, ಮಾರ್ಕೆಟ್ ಪೊಸಿಷನ್, ಆ್ಯಟಿಟ್ಯೂಡ್ ಮೆಜರ್ಸ್, ಸೈಕಲಾಜಿಕಲ್ ಮೆಜರ್ಸನ್ನು ಮಾತ್ರ ನಾನು ಕಂಡು ಹಿಡ್ಕೊಳ್ಳಿಕ್ಕೆ ಸಾಧ್ಯ. ಮಾಡಬಹುದಾದಂಥದ್ದು ಒಂದೇ ಒಂದು ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂದರೆ ಮೀಡಿಯನ್. ಅಪ್ಲೈ ಮಾಡಬಹುದಾದಂಥ ಟೆಸ್ಟ್ ಅಂದರೆ ರ್ಯಾಂಕ್ ಆರ್ಡರ್ ಕೋರಿಲೇಷನ್ ಮಾತ್ರ. ಆರ್ಡಿನಲ್ ಮೆಜರ್ಮೆಂಟನ್ನು ಇಟ್ಕೊಂಡು ಇನ್ಯಾವುದೇ ಟೆಸ್ಟನ್ನು ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಇಂಟರ್ವಲ್ ಮೆಜರ್ಮೆಂಟ್, ಡಿಟರ್ಮಿನೇಷನ್, ಇಕ್ವಾಲಿಟಿ ಆಫ್ ಇಂಟರ್ವಲ್ಸ್, ಇಂಡೆಕ್ಸ್ ನಂಬರ್ಸ್, ಆ್ಯಟಿಟ್ಯೂಡ್ ಮೆಜರ್ಸ್. ಇಲ್ಲಿ ಮೀನನ್ನು ಕಂಡು ಹಿಡ್ಕೋಬಹುದು, ನಾನು ರೇಂಜನ್ನು ಕಂಡು ಹಿಡ್ಕೊಳ್ಬಹುದು, ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕಂಡು ಹಿಡ್ಬೋದು, ಪ್ರಾಡಕ್ಟ್ ಮೊಮೆಂಟ್ ಕೋರಿಲೇಷನ್, ಟಿ ಟೆಸ್ಟ್, ಫ್ಯಾಕ್ಟರ್ ಎನಾಲಿಸಿಸ್, ಇವುಗಳನ್ನು ನಾನು ಇಂಟರ್ವಲ್ಗಳಲ್ಲಿ ನಾನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ, ಅಧ್ಯಯನ ಮಾಡಲಿಕ್ಕೆ ಸಾಧ್ಯ. ರೇಷಿಯೋ ಮೆಜರ್ಮೆಂಟ್ಗೆ ಬಂದಾಗ ಇಟ್ ಡಿಟರ್ಮೈನ್ಸ್ ಇಕ್ವಾಲಿಟಿ ಆಫ್ ರೇಷಿಯೋಸ್, ಸೇಲ್ಸ್, ಯೂನಿಟ್ಸ್ ಪ್ರೊಡ್ಯೂಸ್ಡ್, ನಂಬರ್ ಆಫ್ ಕಸ್ಟಮರ್ಸ್, ಕಾಸ್ಟ್, ಏಜ್, ಇಂಥವುಗಳನ್ನು ನಾನು ಇಲ್ಲಿ ಕಂಡು ಹಿಡಲಿಕ್ಕೆ ಸಾಧ್ಯ ಇದೆ. ಜಿಯೋಮೆಟ್ರಿಕ್ ಮೀನ್ ಇಲ್ಲಿ ನನಗೆ ಅನುಕೂಲಕರವಾಗ್ತದೆ. ಕೋಎಫಿಷಿಯಂಟ್ ಆಫ್ ವೇರಿಯೇಷನನ್ನು ಮಾತ್ರ ನಾನು ಇಲ್ಲಿ ಕಂಡು ಹಿಡಲಿಕ್ಕೆ ಸಾಧ್ಯ. ನಾನು ಇಲ್ಲಿ ಇನ್ಯಾವುದನ್ನೋ ಯೂಸ್ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಯಾಕಂದರೆ ನಾನು ಇಲ್ಲಿ ಇರೋದೇ ರೇಷಿಯೋ ಮೆಜರ್ಮೆಂಟ್. ನಾನು ತೊಗೊಂಡು ನನ್ನ ಹತ್ರ ಇರೋದೇ ರೇಷಿಯೋಸ್ಗಳನ್ನು ಯೂಸ್ ಮಾಡಿಕೊಂಡು ಇವಿಷ್ಟನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ನನಗೆ. ರೇಟಿಂಗ್ ಸ್ಕೇಲ್ಸ್, ಡಿಸ್ಕ್ರೀಟ್ ಸ್ಕೇಲ್ಸ್ ಮತ್ತು ಕಂಟಿನ್ಯೂಯಸ್ ಗ್ರಾಫಿಕ್ ಸ್ಕೇಲ್ಸ್ ತಮ್ಮ ಮುಂದೆನೇ ಇದನ್ನು ಪ್ರಸ್ತುತಪಡಿಸಿದ್ದೇನೆ. ರೇಟಿಂಗ್ ಸ್ಕೇಲ್, ಡಿಸ್ಕ್ರೀಟ್, ಹೌ ಹ್ಯಾಪಿ ಆರ್ ಯು, ಹೌ ಗುಡ್ ಯು ಆರ್, ಎಕ್ಸ್ಟ್ರೀಮ್ಲಿ ಗುಡ್, ಅಬವ್ ಎವರೇಜ್, ಎವರೇಜ್, ಬಿಲೋ ಎವರೇಜ್, ಪುವರ್. 5 ಸ್ಕೇಲ್ಸ್ಗಳನ್ನು ಕೊಡ್ತೇನೆ. ವೆರಿ ಹ್ಯಾಪಿ, ಹ್ಯಾಪಿ, ನಾಟ್ ಸೋ ಹ್ಯಾಪಿ, ಅನ್ಹ್ಯಾಪಿ, ಹೈಲಿ ಅನ್ಹ್ಯಾಪಿ ಸಿಚುಯೇಷನ್ಸ್ಗಳನ್ನ ಇದು ಡಿಸ್ಕ್ರೀಟ್ ಸ್ಕೇಲ್. ಅದೇ ಗ್ರಾಫಿಕ್ ಸ್ಕೇಲ್, ಕಂಟಿನ್ಯೂಯಸ್ ಸ್ಕೇಲ್ಗಳಲ್ಲಿ ಕೊಟ್ಟು 10 ಪಾಯಿಂಟ್ ಸ್ಕೇಲಲ್ಲಿ ಕೆಳಗಡೆ ಇಲ್ಲಿ ನೋಡಿ, ಹೈಲಿ ಸ್ಯಾಟಿಸ್ಫೈಡ್, ಹೈಲಿ ಡಿಸ್ಸ್ಯಾಟಿಸ್ಫೈಡ್, ಹೈಲಿ ಸ್ಯಾಟಿಸ್ಫೈಡ್ 10, ಹೈಲಿ ಡಿಸ್ಸ್ಯಾಟಿಸ್ಫೈಡ್ ಈಸ್ 1. ಇನ್ ಬಿಟ್ವೀನ್ ಬರ್ತಕ್ಕಂಥದ್ದು ಏನಿದೆಯಲ್ಲ ಅದು ವೇರಿಯೇಷನ್. 10, 9, 8, 7, 6, 5ಕ್ಕೆ ಬಂದರೆ ನಿಮ್ಮ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಶುರು, 1ಕ್ಕೆ ಬಂದರೆ ಯು ಆರ್ ಹೈಲಿ ಡಿಸ್ಸ್ಯಾಟಿಸ್ಫೈಡ್. ಈ ರೀತಿಯಾಗಿ ಕಂಟಿನ್ಯೂಯಸ್ ಗ್ರಾಫಿಕ್ ಸ್ಕೇಲನ್ನು ಕೂಡ ನಾನು ಕೊಡ್ತೇನೆ. ಇದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಆ್ಯಟಿಟ್ಯೂಡ್ನಲ್ ಸ್ಕೇಲ್ಸ್ ಬಂದಾಗ ಈ 4 ಸ್ಕೇಲ್ಸ್ಗಳನ್ನು ನಮಗೆ ಚಿರಪರಿಚಿತ ಆಗಿವೆ. ಅದರಲ್ಲೂ ಕೂಡ ಮೊದಲನೇದ್ದು ಲಿಕರ್ಟ್ಸ್ ಸಮೇಟೆಡ್ ಸ್ಕೇಲ್. ಲಿಕರ್ಟ್ ಸಮೇಟೆಡ್ ಸ್ಕೇಲಲ್ಲಿ ನಾವು ಆ ಡಿಸ್ಕ್ರೀಟ್ ವ್ಯಾಲ್ಯೂಸ್ಗಳನ್ನು ಕೊಡ್ತೇವೆ, 5 ವ್ಯಾಲ್ಯೂಸ್ಗಳನ್ನು ಕೊಡ್ತೇವೆ, ಅವುಗಳಿಗೆ ಆನ್ಸರ್ ಮಾಡಲಿಕ್ಕೆ ಹೇಳ್ತೇವೆ, ಸ್ಟೇಟ್ಮೆಂಟ್ಸ್ಗಳನ್ನು ಫಾರ್ಮುಲೇಟ್ ಮಾಡ್ತೇವೆ. ಅದೇ ರೀತಿ ಥರ್ಸ್ಟನ್ಸ್ ಈಕ್ವಲ್ ಅಪಿಯರಿಂಗ್ ಇಂಟರ್ವಲ್ ಸ್ಕ್ವೇರ್, ಗಟ್ಮನ್ಸ್ ಕ್ಯುಮುಲೇಟಿವ್ ಸ್ಕೇಲ್, ಆಸ್ಗುಡ್ಸ್ ಸೆಮ್ಯಾಂಟಿಕ್ ಡಿಫರೆನ್ಷಿಯಲ್ ಸ್ಕೇಲ್, ಇವೆಲ್ಲವುಗಳ ಬಗ್ಗೆ ತಮ್ಮ ಗಮನ ಇರಲಿ. ತಾವು ಅಧ್ಯಯನ ಮಾಡಿ ಯಾವುದು ಹೇಗೆ ಯಾವುದನ್ನು ಎಲ್ಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇದೆ, ಎದಕ್ಕೆ ಈ ಟೆಸ್ಟ್ ಈ ಸ್ಕೇಲನ್ನು ನಾನು ಯೂಸ್ ಮಾಡಬಹುದು ಅನ್ನೋದನ್ನು, ಇದರ ಬಗ್ಗೆ ಒಂಚೂರು ಗಮನ ಇರಲಿ. ಲಿಕರ್ಟ್ ಸ್ಕೇಲನ್ನು ಹೊರತುಪಡಿಸಿದಂತೆ ಬಹುಶಃ ಬೇರೆ ಎಕ್ಸಾಂಪಲ್ಸ್ಗಳು ಕೆಸೆಟ್ ಪರೀಕ್ಷೆ ಅಥವಾ UGC ನೆಟ್ಟಲ್ಲಿ ಬಂದಿಲ್ಲ. ಸ್ಕೇಲ್ಸ್ಗಳ ಬಗ್ಗೆ ಇದೆ, ಸಾಮಾನ್ಯವಾಗಿ ಒಂದೆರಡು ಪ್ರಶ್ನೆಗಳು ಅಲ್ಲಲ್ಲಿ ಆ ಸಂದರ್ಭಕ್ಕನುಗುಣವಾಗಿ ನೋಡಿದ್ದೇನೆ, ಗಮನಿಸಿದ್ದೇನೆ. ಇವುಗಳ ಬಗ್ಗೆ ಒಂದಿಷ್ಟು ಗಮನ ಅಂತೂ ಇರಲಿ. ಡೇಟಾ ಪ್ರಾಸೆಸಿಂಗ್, ಡೇಟಾ ಕಲೆಕ್ಷನನ್ನು ಮಾಡ್ಕೊಂಡಿದ್ದೇವೆ. ಯಾವ ರೀತಿಯಾಗಿ ನಾನು ಡೇಟಾ ಪ್ರಾಸೆಸ್ ಮಾಡಬೇಕು, ಡಿಸಿಷನನ್ನು ತಗೊಳ್ಬೇಕು, ಮ್ಯಾನ್ಯುವಲ್ ಆಗಿ ಮಾಡಬೇಕಾ, ಸಾಫ್ಟ್ವೇರ್ ಪ್ಯಾಕೇಜಸನ್ನು ಯೂಸ್ ಮಾಡಬೇಕಾ. ಮ್ಯಾನ್ಯುವಲ್ ಮಾಡ್ತಕ್ಕಂಥ ಸಂದರ್ಭಗಳು ತುಂಬ ಕಡಿಮೆಯಾಗಿದೆ. ಈಗ ಸಂದರ್ಭಗಳೇ ಇಲ್ಲ. ಮ್ಯಾನ್ಯುವಲ್ ಆಗಿ ಬಹುಶಃ 2001 ಮುಕ್ತಾಯ ಆಯಿತು.
ಏನೇ ಇದ್ದರೂ ನಾವೀಗ ಸಾಫ್ಟ್ವೇರ್ ಪ್ಯಾಕೇಜಸನ್ನು ಯೂಸ್ ಮಾಡ್ತೇವೆ, ಬೇರೆ ಬೇರೆ ಪ್ಯಾಕೇಜಸ್ಗಳಿದ್ದಾವೆ. ICT ಸಂದರ್ಭಗಳಲ್ಲಿ ಆ ಪ್ಯಾಕೇಜಸ್ ಹೆಸರುಗಳನ್ನು ಕೂಡ ತಮ್ಮ ಮುಂದೆ ನಾನು ಹೇಳ್ತೇನೆ. ಆದರೆ ಡೇಟಾ ಸಂಗ್ರಹಣೆ ಆಗಿ ಬಂದ ನಂತರ ನಾನು ಮಾಡಬೇಕಾಗಿದ್ದು ಅಂತಂದರೆ ಡೇಟಾ ವ್ಯಾಲಿಡೇಷನ್. ಅವರ ಕೊಟ್ಟಂತಹ ಡೇಟಾ ವ್ಯಾಲಿಡ್ ಆಗಿದೆಯಾ? ನಿಮ್ಮದು ಒಂದು ಪ್ರಶ್ನೆ ಇರ್ತದೆ, ಆ ಪ್ರಶ್ನೆಗೆ ಹಲವಾರು ಜನ ಟಿಕ್ ಮಾಡಿರ್ತಾರೆ, ಟಿಕ್ ಮಾಡಿರಲ್ಲ. ಅದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ. ಡೂ ಯು ರೀಡ್ ನ್ಯೂಸ್ ಪೇಪರ್ಸ್ ಅಂತ ಕೊಟ್ಟಿರ್ತೀರಿ, ಕೆಳಗಡೆ ಆಪ್ಷನ್ಸ್ ಇರ್ತದೆ, ಎಸ್ ನೋ ಅಂತ ಇರ್ತದೆ. ಅವರು ನೋ ಅಂತ ಬರೀತಾರೆ. ಕೆಳಗಡೆ ವಿಚ್ ಆಫ್ ದ ಫಾಲೋಯಿಂಗ್ ನ್ಯೂಸ್ ಪೇಪರ್ಸ್ ಯು ರೀಡ್ ಅಂತ ಕೊಟ್ಟು ಲಿಸ್ಟ್ ಮಾಡ್ತೀರಿ ನೀವು, ಒಂದಿಷ್ಟು ಉದ್ದನೆಯ ಲಿಸ್ಟು. ಅಲ್ಲಿ ಎಲ್ಲ ಟಿಕ್ ಮಾಡಿರ್ತಾರೆ. ಪ್ರಶ್ನೆ ಅಲ್ಲಿ ಮೇಲೆ ನೋ ಅಂದಾರೆ, ಇಲ್ಲಿ ಕೆಳಗೆ ಟಿಕ್ ಮಾಡ್ಯಾರ. ಡೇಟಾ ವ್ಯಾಲಿಡೇಷನ್, ಅವರು ಕೊಟ್ಟ ಡೇಟಾಕ್ಕೆ ತೊಂದರೆ ಆಗಲಾರದಂತೆ ಅದರ ವ್ಯಾಲಿಡಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿ ನಾನು ಆ ದತ್ತಾಂಶವನ್ನು ತಗೊಳ್ಬಾರ್ದ? ಸರಿಯೋ ತಪ್ಪೋ ನಾನು ಹೇಳ್ತಾ ಇಲ್ಲ, ಡೇಟಾ ವ್ಯಾಲಿಡೇಷನ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಒಮ್ಮೆ ಡೇಟಾ ವ್ಯಾಲಿಡೇಟ್ ಆಯಿತು ಅಂದರೆ ಡೇಟಾ ಕ್ಲಾಸಿಫಿಕೇಷನ್, ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಇಲ್ಲಿರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ಟೇಬಲ್ಗಳಲ್ಲೋ ಗ್ರಾಫ್ಗಳಲ್ಲೋ ನಾನು ಮಾಡೋದಿದೆಯಲ್ಲ ಕ್ಲಾಸಿಫಿಕೇಷನ್, ಅದಕ್ಕೆ ಟ್ರಾನ್ಸ್ಕ್ರಿಪ್ಟ್ ಮಾಡಬೇಕು ಅಂತಂದಾಗ ಡೇಟಾ ನಾನು ಕೋಡಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಉತ್ತರ ಕೊಟ್ಟಿದ್ದಾರೆ, ಆ ಉತ್ತರಕ್ಕೆ ಕಂಪ್ಯೂಟರ್ ಅನಾಲಿಸಿಸ್ಗೆ ನನಗೆ ಹೆಂಗೆ ಬೇಕು ಆ ರೀತಿಯಾಗಿ ಕೋಡಿಂಗನ್ನು ಮಾಡ್ಕೊಳ್ಳೋದು. ಕೋಡಿಂಗ್ ಒಂದು ಇಂಪಾರ್ಟೆಂಟ್ ಸ್ಟೇಜ್. ಕೋಡಿಂಗನ್ನು ಮಾಡೋದರ ಜೊತೆಗೆ ಅತ್ಯಂತ ಮುಖ್ಯವಾದಂತಹ ಅಂಶ ಅಂತಂದರೆ ಡೇಟಾ ಎಂಟ್ರಿ. ಏನಿಲ್ಲಿ ಇದೆಯೋ ಅದೇ ಅಂಶವನ್ನು ನಾನು ಡೇಟಾ ಎಂಟ್ರಿ ಮಾಡಬೇಕು. ಇಲ್ಲಿ 1 ಅಂತಿತ್ತು, ನಾನು ಇಲ್ಲಿ 2 ಅಂತ ಮಾಡಿದೆ ಅಂತಂದರೆ ನನ್ನ ಉತ್ತರ ಅಂದರೆ ನನಗೆ ಬರಬಹುದಾದಂಥ ಫಲಿತಾಂಶ ತಪ್ಪಾಗಬಹುದಾದ ಸಾಧ್ಯತೆಗಳು ಜಾಸ್ತಿ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಡೇಟಾ ಪ್ರೊಸೆಸಿಂಗಲ್ಲಿ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ನಾನು ಇದನ್ನು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನು ನೀವು ವಿಚಾರ ಮಾಡಬೇಕಾಗ್ತದೆ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಟೇಬಲ್ಸ್ಗಳನ್ನು ಜನರೇಟ್ ಮಾಡಬಹುದು. ಲೈನ್ ಗ್ರಾಫ್ಸ್ ಇದ್ದಾವೆ, ಬಾರ್ ಗ್ರಾಫ್ಸ್ ಇದ್ದಾವೆ, ಪೈ ಚಾರ್ಟ್ಸ್ ಇದೆ, ಟ್ರಬಲ್ ಶೂಟಿಂಗ್ ಚಾರ್ಟ್ಸ್ ಇದೆ, ಆರ್ಗನೈಸೇಷನಲ್ ಚಾರ್ಟ್ಸ್, ಗ್ಯಾಂಟ್ ಚಾರ್ಟ್ಸ್, ಶೆಡ್ಯೂಲ್ ಚಾರ್ಟ್ಸ್, ಫ್ಲೋ ಚಾರ್ಟ್ಸ್, ಡಿಸಿಷನ್ ಚಾರ್ಟ್ಸ್, ಇಲಸ್ಟ್ರೇಷನ್ಸ್, ಸರ್ಕ್ಯೂಟ್ ಡೈಗ್ರಾಮ್ಸ್, ಫೋಟೋಗ್ರಾಫ್ಸ್, ಡ್ರಾಯಿಂಗ್ಸ್. ಇವೆಲ್ಲವೂ ಕೂಡ ನಾನು ನನ್ನ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾದಾಗ ಇವುಗಳನ್ನು ನಾನು ವಿಜುವಲ್ ಏಡ್ಸ್ಗಳನ್ನು ನಾನು ನನ್ನ ರಿಪೋರ್ಟಿಂಗಲ್ಲಿ ಹಾಕಿಕೊಂಡ್ರೆ ಅದಕ್ಕೆ ಸಿಗಬಹುದಾದಂಥ ಮಾನ್ಯತೆ ತುಂಬ ಹೆಚ್ಚು. ಈ ಡೇಟಾ ಪ್ರೆಸೆಂಟೇಷನ್ಗೆ ಕುರಿತಂತೆಯೇ ವಿಶೇಷ ಪರಿಣಿತರು ತಮಗೆ ಇನ್ನೊಂದು ಉಪನ್ಯಾಸದಲ್ಲಿ ಇದನ್ನು ತಿಳಿಸ್ಕೊಡ್ತಾರೆ. ನಾನು ಹೀಗಾಗಿ ಇದರಲ್ಲಿ ನಾನು ಜಾಸ್ತಿ ಮಹತ್ವವನ್ನು ಕೊಡದೆ ಒಂದಿಷ್ಟು ಪ್ರಶ್ನೆಗಳು, ಯಾವ ರೀತಿಯಾಗಿ ಪ್ರಶ್ನೆಗಳು ಇಲ್ಲಿ ಉದ್ಭವಿಸಿದಾವೆ, ಹಲವಾರು ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ ಬೇರೆ ಬೇರೆ ಎಕ್ಸಾಮಿನೇಷನ್ಸ್ಗಳಲ್ಲಿ. ನೋಡಿ ಹೇಗಿದೆ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೇಜಸ್ ಆಫ್ ರಿಸರ್ಚ್ ಈಸ್ ಪ್ರಾಬ್ಲಮ್ ಸೆಲೆಕ್ಷನ್, ಡೇಟಾ ಕಲೆಕ್ಷನ್, ಸ್ಟೇಟ್ಮೆಂಟ್ ಆಫ್ ಹೈಪೋಥೀಸಿಸ್. ಬಿ ಡೇಟಾ ಕಲೆಕ್ಷನ್, ಪ್ರಾಬ್ಲಮ್ ಸೆಲೆಕ್ಷನ್, statement of hypothesis, data analysis. Problem selection, hypothesis statement, data collection, data analysis. Hypothesis statement, problem selection, data collection, data analysis. ಬಹುಶಃ ನೀವು ನನ್ನ ಉಪನ್ಯಾಸವನ್ನು, ಇವತ್ತಿನ ಉಪನ್ಯಾಸವನ್ನು ಮೊದಲಿನಿಂದ ಕೊನೆಯವರೆಗೆ ಕೇಳಿದರೆ ಕರೆಕ್ಟಾಗಿ ಈಗೇ ನೀವು ಉತ್ತರ ಕೊಟ್ಬಿಡ್ತೀರಿ. ನನಗೆ ನಾನು ಮೊದಲೇ ಒಂದು ತರಗತಿಯಲ್ಲೇ ಹೇಳಿದ್ದೇನೆ, ನಾನು ಉತ್ತರ ಕೊಡಲ್ಲ. ನಿಮಗೆ ಚಾಯ್ಸ್, ನಿಮ್ಮದು ಆಯ್ಕೆ ನಿಮ್ಮದು. ಯಾಕಂದರೆ ಟೆಸ್ಟ್ ಬರೆಯೋರು ನೀವು. ಎ ಕರೆಕ್ಟಾ, ಬಿ ಕರೆಕ್ಟಾ, ಸಿ ಕರೆಕ್ಟಾ, ಡಿ ಕರೆಕ್ಟಾ, ಡಿಸಿಷನ್ ನಿಮ್ಮದು. ನಿಮಗೆ ಕನ್ಫ್ಯೂಷನ್ ಆದರೆ ನಮ್ಮ ಇಮೇಲ್ ID ಇದೆ, ನಾವು ಹೆಲ್ಪ್ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಎರಡನೇ ಪ್ರಶ್ನೆ ಈ ರೀತಿ ಇದೆ ನೋಡಿ. ಇದು ಇನ್ನೂ ಏನೋ ಸ್ವಲ್ಪ ಉದ್ದನೆಯ ಸ್ಟೇಟ್ಮೆಂಟ್ ಇದೆ, ನೋಡಿದ್ರೇ ಗಾಬರಿ ಆಗಿಬಿಡ್ತದೆ, ಅಂಜಿಬಿಡ್ತೀವಿ. In the following question, a statement is followed by an assumption. Consider the statement and the following assumption and point out the correct assumption. ಏನು ಮಾಡಬೇಕು ನಾವು? And point out the correct assumption. ಸ್ಟೇಟ್ಮೆಂಟನ್ನು ಓದಿ
The preparation of research design involves no decision making on techniques to be employed. ಇದು ಸ್ಟೇಟ್ಮೆಂಟ್. ಅಸಂಪ್ಷನ್ ಏನು? The purpose of research design can be broadly classified into 4 categories, that is exploration, description, diagnosis and experimentation. ಇದು ಅಸಂಪ್ಷನ್. ಇವಕ್ಕೆ 4 ಉತ್ತರಗಳಿದ್ದಾವೆ. ಫೈಂಡ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಕೋಟ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಎ, ಬೋತ್ ಎಸ್ ಆ್ಯಂಡ್ ಎ ಆರ್ ಟ್ರೂ ಆ್ಯಂಡ್ ಎ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎಸ್. ಬಿ, ಬೋತ್ ಎಸ್ ಆ್ಯಂಡ್ ಎ ಆರ್ ಟ್ರೂ ಆ್ಯಂಡ್ ಎ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎಸ್. ಸಿ, ಎಸ್ ಈಸ್ ಟ್ರೂ, ಎ ಈಸ್ ಫಾಲ್ಸ್. ಡಿ, ಎಸ್ ಈಸ್ ಫಾಲ್ಸ್, ಎ ಈಸ್ ಟ್ರೂ. ಯಪ್ಪ, ಏನು ಮಾಡೋದು? ಯಾವುದು ಕರೆಕ್ಟು? ಶುರುವಾಗುತ್ತೆ ನಮ್ಮದು ಹಣೆ ಬಡ್ಕೊಳ್ಳೋದು, ಪೆನ್ ಇಲ್ಲಿ ಒಯ್ಯೋದು, ತಲೆ ಮೇಲೆ ಒಯ್ಯೋದು, ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ. ಅದ್ರ ಬದಲಿ ಕರೆಕ್ಟಾಗಿ ಓದಿ, ಏನಿದೆ ಕ್ವೆಶ್ಚನ್ ಏನಿದೆ ಅಂತ ಅನ್ನೋದನ್ನು ಓದಿ, ಕ್ವೆಶ್ಚನನ್ನು ಗಮನಿಸಿ, ಸ್ಟೇಟ್ಮೆಂಟ್ ಏನಿದೆ ಅಂತ ಓದಿ. ದ ಪ್ರಿಪರೇಷನ್ ಆಫ್ ರಿಸರ್ಚ್ ಡಿಸೈನ್ ಇನ್ವಾಲ್ವ್ಸ್ ನೋ ಡಿಸಿಷನ್ ಮೇಕಿಂಗ್ ಆನ್ ಟೆಕ್ನಿಕ್ಸ್ ಟು ಬಿ ಎಂಪ್ಲಾಯ್ಡ್. ಅಸಂಪ್ಷನನ್ನು ಓದಿ, ಅವುಗಳ ನಡುವೆ ಏನಾದರೂ ಸಂಬಂಧ ಇದೆಯಾ, ಏನು ಕರೆಕ್ಟು ಏನು ತಪ್ಪು ಅನ್ನೋದನ್ನು ಹೇಳುತ್ತಾ ಗಮನಿಸಿ. ನಿಮ್ಮಷ್ಟಕ್ಕೆ ನಿಮಗೆ ಉತ್ತರ ಹೊಳೆಯುತ್ತೆ. 3ನೇ ಪ್ರಶ್ನೆ, ವಿಚ್ ಟೆಕ್ನಿಕ್ ಈಸ್ ಜನರಲಿ ಫಾಲೋಡ್ ವೆನ್ ದ ಪಾಪ್ಯುಲೇಷನ್ ಈಸ್ ಫೈನೈಟ್, ಲಿಮಿಟೆಡ್, ಫೈನೈಟ್? ಏರಿಯಾ ಸ್ಯಾಂಪ್ಲಿಂಗ್, ಪರ್ಪಸಿವ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ನನ್ ಆಫ್ ದ ಅಬೌವ್. ಎಂಥ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ತೀರಿ ಮಾಡಿರಿ, ನಿಮಗೆ ಬಿಟ್ಟಿದ್ದು. ವಿಚ್ ಒನ್ ಈಸ್ ಕಾಲ್ಡ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್? ನಾನು ಆಗಲೇ ಹೇಳಿದೆ. ಕ್ಲಸ್ಟರ್ ಸ್ಯಾಂಪ್ಲಿಂಗ್, ಕೋಟಾ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಬಹುಶಃ ನಾನು ಸ್ಯಾಂಪ್ಲಿಂಗನ್ನು ಹೇಳಿದ್ದನ್ನು ನೀವು ಗಮನಿಸಿದರೆ ಇಲ್ಲೇ ಟಿಕ್ ಮಾಡ್ತೀರಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಯಾಂಪ್ಲಿಂಗ್ ಮೆಥಡ್ ಈಸ್ ಅಪ್ರಾಪ್ರಿಯೇಟ್? ಇದನ್ನು ನಾನು ಉದಾಹರಿಸಿದ್ದೆ. ಟು ಸ್ಟಡಿ ದ ಪ್ರಿವೇಲೆನ್ಸ್ ಆಫ್ ಏಡ್ಸ್ amongst male and female in India in 1976, 1986, 1996 and 2006. Cluster sampling, systematic sampling, quota sampling, stratified random sampling. ಯಾವುದನ್ನು ಯೂಸ್ ಮಾಡ್ತೀರಿ? ಅಧ್ಯಯನ ಮಾಡೋರು ನೀವು, ಕೆಸೆಟ್ ಪರೀಕ್ಷೆ ಬರೆಯೋರು ನೀವು. ನಾನು ಸ್ಯಾಂಪ್ಲಿಂಗನ್ನು ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೇನೆ, ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ ಹೇಳಿದ್ದೇನೆ. ನೋಡಿ, ಉತ್ತರವನ್ನು ಆಯ್ದುಕೊಳ್ಳಿ. ಒಟ್ಟಾರೆಯಾಗಿ ಇವತ್ತು ನಾವು ರಿಸರ್ಚ್ ಪ್ರಾಸೆಸ್ಸನ್ನು 1 ಗಂಟೆಯ ಈ ಅವಧಿಯಲ್ಲಿ, ಬಹುಶಃ 50-55 ನಿಮಿಷದ ಈ ಅವಧಿಯಲ್ಲಿ ಒಟ್ಟಾರೆ ಆ ಪ್ರಕ್ರಿಯೆಯನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಈ 50 ನಿಮಿಷದ ಅವಧಿ ಎಂಟೈರ್ ರಿಸರ್ಚ್ ಪ್ರಾಸೆಸ್ಸನ್ನು ಸಮೇಟ್ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಕೇವಲ ಕ್ಯಾಪ್ಸೂಲನ್ನು ಕೊಟ್ಟಿದ್ದೇನೆ. ಇದರ ಆಧಾರವಾಗಿಟ್ಕೊಂಡು ನಾನು ಸಾಕಷ್ಟು ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ಆ ಕೀ ಪಾಯಿಂಟ್ಸ್ಗಳಿಗೆ ಬೇಕಾದಂತಹ ಸಾಹಿತ್ಯವನ್ನು, ಪುಸ್ತಕವನ್ನು ತಾವು ಸಂಗ್ರಹಿಸಿಕೊಂಡು, ಅದಕ್ಕೆ ಬೇಕಾದಂತಹ ನೋಟ್ಸ್ಗಳನ್ನು ತಾವು ಮಾಡಿಕೊಂಡು, ಅದಕ್ಕೆ ಬೇಕಾದಂತಹ ಅಧ್ಯಯನವನ್ನು ಮಾಡಿ, ಈ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನೇರ್ಸ್ಗಳನ್ನು ಇದರಲ್ಲಿ ಅಟೆಂಪ್ಟ್ ಮಾಡಿದರೆ ಬಹುಶಃ ರಿಸರ್ಚ್ ಡಿಸೈನದ ಮೇಲೆ ಅಥವಾ ಈ ರಿಸರ್ಚ್ ಪ್ರಾಸೆಸ್ದ ಮೇಲೆ ತಮ್ಮ ಉತ್ತರಗಳು ಸರಿ ಆಗಬಹುದು. ಸರಿ ಆಗಲಿ ಅಂತ ಆಶಿಸ್ತಾ ಮುಂದಿನ ನನ್ನ ಇನ್ನೊಂದು ಉಪನ್ಯಾಸದಲ್ಲಿ ರಿಸರ್ಚ್ ಮೆಥಡ್ಸ್ಗಳ ಬಗ್ಗೆ ನಿಮ್ಮ ಜೊತೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ, ಧನ್ಯವಾದಗಳು. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಪ್ರೊಫೆಸರ್ PG ತರ್ಸದ್ ಅವರಿಗೆ ವಂದನೆಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.